ಹೊಡೆದು ಬಡದು ಆಫೀಸಿಗೆ ಹೋಗಿ ಕರೆಂಟ್ ಶಾಕ್ ಎಲ್ಲ ಕೊಟ್ಟರು. ನಾವು ಪೆಟ್ರೋಲ್ ಹಾಕ್ಸ್ತೀವಿ. ನೀವೇ ಪೆಟ್ರೋಲ್ ಹಾಕ್ಸ್ತೀರಾ? ನಾನೇ ಹಾಕ್ಸ್ತೀನಿ. ಪೊಲೀಸರಿಗೆ ಇವರೇ ಪೆಟ್ರೋಲ್ ಹಾಕಿಸ್ತಾರೆ, ನಾನೇ ಹಾಕಿಸ್ತೀನಿ. ಇವರೇ ಎಲ್ಲ ಖರ್ಚುಗಳನ್ನ ನೋಡ್ಕೊಳ್ತಾರೆ. ಸುಮ್ಮನೆ ಯಾರೋ ಸಿಕ್ಕಿದ್ರು ರೋಡಲ್ಲಿ ಯಾರೋ ಹೋದ್ರು ಅವ್ರನ್ನೇ ತೊಗೊಂಡೋಗಿ ಇನ್ನೊಂದು ಕೇಸಿಗೆ ಹಾಕೋದು, ಇದೆಲ್ಲ ಮಾಡೋಕ್ಕೆ ಹೋಗ್ಬಾರ್ದು. ನಮಸ್ತೆ ಗೆಳೆಯರೇ, ಇದು ಸುದ್ದಿ ಸುತ್ತ ಚಾನಲ್. ನಾನು ಕಾರ್ತಿಕ್. ಒಂದು ಕಾಮಿಡಿ ಇದೆ ನಮ್ಮ ಪೊಲೀಸ್ ವ್ಯವಸ್ಥೆಯ ಬಗ್ಗೆ. ಒಂದಿನ ಒಂದು ಹುಲಿ ಒಂದು ಅಪರಾಧವನ್ನು ಮಾಡುತ್ತೆ. ಆವಾಗ ಪೊಲೀಸರು ಏನು ಮಾಡ್ತಾರೆ, ಆ ಹುಲಿಯನ್ನು ಹುಡುಕಾಡ್ತಾರೆ. ಆದರೆ ಆ ಹುಲಿ ಸಿಗೋದೇ ಇಲ್ಲ. ಅದಕ್ಕೋಸ್ಕರ ಅವರೊಂದು ಉಪಾಯ ಮಾಡ್ತಾರೆ. ಒಂದು ಬೆಕ್ಕನ್ನು ತಂದು ಕಟ್ಟಿ ಹಾಕಿ ಅದಕ್ಕೆ ಹೊಡೆದು ಟಾರ್ಚರ್ ಮಾಡಿ ಕೊನೆಗೆ ಆ ಬೆಕ್ಕು ಒಪ್ಕೊಳ್ಳುತ್ತೆ ನಾನು ಹುಲಿ ಅಂತ. ಅಂದರೆ ಈ ಪೊಲೀಸರು ಬೆಕ್ಕನ್ನು ಹುಲಿ ಮಾಡ್ತಾರೆ, ಹುಲಿಯನ್ನು ಬೆಕ್ಕು ಮಾಡ್ತಾರೆ. ಇಂತಹ ಒಂದು ಇನ್ಸಿಡೆಂಟ್ ಕೊಡಗಿನ ಕುಶಾಲ್ ನಗರದಲ್ಲಿ ನಡೆದಿದೆ. ಪೊಲೀಸರು ಮಾಡಿರುವಂತಹ ಒಂದು ಕಳ್ಳಾಟದಿಂದಾಗಿ, ಪೊಲೀಸರು ಮಾಡಿರುವಂತಹ ಒಂದು ತಪ್ಪಿನಿಂದಾಗಿ ಒಬ್ಬ ಅಮಾಯಕ ವ್ಯಕ್ತಿ 1.5 ವರ್ಷ ಜೈಲಿನಲ್ಲಿ ಕೊಳೆಯೋ ಹಾಗಾಗುತ್ತೆ. ಅವರ ಜೀವನದ ಅಮೂಲ್ಯ ವರ್ಷಗಳು ಹಾಳಾಗುತ್ತೆ. ಅಂತಹ ಸ್ಟೋರಿನ ಇವತ್ತು ನಿಮ್ಮ ಮುಂದೆ ನಾನು ಇಡ್ತಾ ಇದ್ದೀನಿ. ಇದು ಕೊಡಗು ಜಿಲ್ಲೆಯ ಕುಶಾಲನಗರ, ಅಂದರೆ ಮೈಸೂರು ಮತ್ತು ಕೊಡಗು ಜಿಲ್ಲೆಯ ಗಡಿಭಾಗದ ಒಂದು ಹಳ್ಳಿ, ಬಸವನಹಳ್ಳಿ ಅಂತ. ಇಲ್ಲಿ ಜೇನು ಕುರುಬರು ವಾಸಿಸುವಂಥ ಒಂದು ಹಾಡಿ ಇದು. ಈ ಅರಣ್ಯದಲ್ಲಿ ವಾಸಿಸುವಂತಹ ಜನರು ಅವರ ಪುನರ್ವಸತಿಯನ್ನು ಕಲ್ಪಿಸ್ಕೊಡೋಕ್ಕೋಸ್ಕರ ಇಲ್ಲಿ ಮನೆಗಳನ್ನು ನಿರ್ಮಾಣ ಮಾಡಿದ್ದಾರೆ. ಅಲ್ಲಿ ವಾಸ ಇದ್ದಂತಹ ಸುರೇಶ್ ಅನ್ನುವಂತಹ ಒಬ್ಬರು ಅಮಾಯಕ ವ್ಯಕ್ತಿ, ಕೂಲಿ ಕೆಲಸ ಮಾಡಿಕೊಂಡು ಬದುಕ್ತಾ ಇದ್ದಂತಹ ಪ್ರಾಮಾಣಿಕ ವ್ಯಕ್ತಿ. ಅವರ ಜೀವನದಲ್ಲಿ ಆದಂತಹ ಘಟನೆನ ನಿಮ್ಮ ಮುಂದೆ ನಾನು ಇಡ್ತಾ ಇದ್ದೀನಿ. ಇವ್ರು ಮದುವೆ ಆಗಿರ್ತಾರೆ, 2 ಮಕ್ಕಳು ಇರ್ತಾರೆ, ಕುಟುಂಬ ತುಂಬ ಚೆನ್ನಾಗಿರುತ್ತೆ. ಅವರ ಹೆಂಡತಿ ಒಂದೇ ಸಲಕ್ಕೆ ಕಾಣೆ ಆಗ್ತಾರೆ. ಇವರು ಮಿಸ್ಸಿಂಗ್ ಕಂಪ್ಲೇಂಟನ್ನು ಪೊಲೀಸ್ ಸ್ಟೇಷನಲ್ಲಿ ಕೊಡ್ತಾರೆ. ಆದರೆ ಪೊಲೀಸರು ಏನು ಮಾಡ್ತಾರೆ, ಯಾವುದೋ ಇನ್ನೊಂದು ಕೊಲೆಯ ಪ್ರಕರಣವನ್ನು ಇವರ ತಲೆಗೆ ಕಟ್ಟಿ ಇವರನ್ನು ಜೈಲಿಗೆ ತಳ್ತಾರೆ. ಅಂದರೆ ಇವರ ಹೆಂಡತಿನೇ ಕೊಲೆಯಾಗಿದ್ದಾರೆ ಅನ್ನೋ ರೀತಿಯಲ್ಲಿ ಪೊಲೀಸರು ಬಿಂಬಿಸಿ ಇವರನ್ನು ಜೈಲಿಗೆ ಹಾಕ್ತಾರೆ. ವಿಚಿತ್ರ ಅಂತಂದರೆ 2 ವರ್ಷ ಕಳೆದ ಬಳಿಕ ಆ ಕೊಲೆಯಾದಂತಹ ಮಹಿಳೆ ಇದ್ದಾರಲ್ಲ, ಅವರು ಪ್ರತ್ಯಕ್ಷ ಆಗ್ತಾರೆ. ಆ ಮಹಿಳೆಯನ್ನು ಕರ್ಕೊಂಡು ಇವರು ಕೋರ್ಟಲ್ಲಿ ತಗೊಂಡು ಬಂದು, ನೋಡಿ ನನ್ನ ಹೆಂಡತಿನ ನಾನು ಕೊಲೆ ಮಾಡಿಲ್ಲ, ಅವರು ಬದುಕಿದ್ದಾರೆ ಅನ್ನೋದನ್ನು ಪ್ರೂವ್ ಮಾಡ್ತಾರೆ. ಇಂಥ ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ನಮ್ಮ ಪೊಲೀಸ್ ವ್ಯವಸ್ಥೆಯಲ್ಲಿನ ಲೋಪದ ಬಗ್ಗೆ ಇದು ಬೆಳಕು ಚೆಲ್ಲುತ್ತೆ. ನೋಡಿ, ಇದು ಸುರೇಶ್ ಅವರ ಮನೆ. ಈಗ ಅಲ್ಲಿಗೆ ಹೋಗಿ ಅವ್ರನ್ನ ಮಾತಾಡ್ಸೋಣ. ಸ್ನೇಹಿತರೆ, ಇದು ಸುರೇಶ್ ಅವರ ಮನೆ. ಸುರೇಶ್ ಅವರು ಇಲ್ಲೇ ಇದ್ದಾರೆ. ಇವರು ಸುರೇಶ್ ಅವರ ತಂದೆ. ಇವರು ಬಹಳ ವರ್ಷಗಳಿಂದ ಇಲ್ಲೇ ಕುಶಾಲನಗರದ ಸಮೀಪದ ಬಸವನಹಳ್ಳಿಯಲ್ಲಿ ವಾಸ ಇದ್ದಾರೆ. ಸುರೇಶ್ ಅವರೇ, ನಮಸ್ಕಾರ. ಸುದ್ದಿ ಸುತ್ತ ಚಾನಲ್ಗೆ ನಿಮಗೆ ಸ್ವಾಗತ. ರೀಸೆಂಟ್ ಆಗಿ ನೀವು ಜೈಲಿಂದ ಬಂದಿದ್ದೀರ ಅಲ್ವಾ? ಮುಂಚೆ ಅಂದ್ರೆ ನಿಮ್ಮ ಮೇಲೆ ಈ ತರ ಆರೋಪ ಬಂದಾಗ ಈ ಸಮಾಜ, ಸೊಸೈಟಿ ಹೇಗೆ ನಿಮ್ಮನ್ನ ನೋಡ್ತಾ ಇತ್ತು? ಮತ್ತೆ ಈಗ ಹೊರಗೆ ಬಂದ್ಮೇಲೆ ನೀವು ನಿರಪರಾಧಿ ಅಂತ ಪ್ರೂವ್ ಮಾಡ್ಕೊಂಡಿದ್ದೀರಾ, ಈಗ ಹೇಗೆ ಅನ್ನಿಸ್ತಾ ಇದೆ? ಜನ ನಿಮ್ಮ ಬಗ್ಗೆ ಮರ್ಯಾದೆ ಕೊಡ್ತಾರೆ, ಒಳ್ಳೆ ಕೆಲಸ ಮಾಡಿದ್ದಾನೆ. ಮುಂಚೆ ಇದೇ ಜನ ನಿಮ್ಮ ಮೇಲೆ ಅನುಮಾನ ಪಟ್ಟಿದ್ರು, ಅವನು ಮಾಡ್ತಾರೆ ಅಂತೆಲ್ಲ ಹೇಳ್ತಾ ಇದ್ರು. ನಂತರ ಅವ್ನು ಮಾಡಿಲ್ಲ, ಪೊಲೀಸ್ನವರೇ ತಪ್ಪು ಮಾಡಿಲ್ಲ. ಈಗ ನಿಮಗೊಂದು ಮನಸ್ಸಿಗೆ ಒಂದು ಸ್ವಲ್ಪ ಒಂದು ಸಂತೋಷ ಆಯ್ತು. ಸಂತೋಷ ಆಗಿದೆ. ಓಕೆ. ಸೊ ನೀವು ವ್ಯಾಸಂಗ ಮಾಡಿದ್ದು, ಓದಿದ್ದು ಎಲ್ಲ ಇಲ್ಲೇನಾ? ಇದೇ. ನಾನು ಓದಿಲ್ಲ, ಏನು ಎಜುಕೇಶನ್ ಇಲ್ಲ. ಓಕೆ. ಸೊ ನೀವು ಹುಟ್ಟಿ ಬೆಳೆದಿದ್ದೆಲ್ಲ ಈ ಸೈಡಲ್ಲೇ? ಇಲ್ಲ, ಕೊಡಗಲ್ಲೇ ಹುಟ್ಟಿ ಬೆಳೆದಿದ್ದು. ಓಕೆ. ಸೊ ನಿಮಗೆ ಮದುವೆ ಆಗಿದ್ದು ಯಾವಾಗ? ಮಲ್ಲಿಗೆ ಅವ್ರನ್ನ ನೀವು ಮದುವೆ ಆದ್ರಿ ಯಾವ ಟೈಮ್ ಅದು? ಅದು ಸುಮಾರು ಟೈಮ್ ಆಯ್ತು. ಸೊ ಅವಾಗೆಲ್ಲ ಚೆನ್ನಾಗಿತ್ತು? ಆಗಲ್ಲ ಚೆನ್ನಾಗಿ. ಕೇಳಿ ಮದುವೆ ಆಗಿದ್ದು. ಎಲ್ಲಿ? ಅವರು ತಾಯಿನ ಕೇಳ್ಬಿಟ್ಟು ಮದುವೆ ಆಗಿದ್ದು. ಅದು ಮದುವೆ ಮಾಡಿಸಿದವ್ರೆಲ್ಲ ತೀರ್ಕೊಂಡ್ರು, ಅವರೆಲ್ಲ ಇಲ್ಲ. ಅಲ್ಲಿ ತೋಟದಲ್ಲಿದ್ದು, ವಿರಾಸ್ಪೇಟೆ ತೋಟದಲ್ಲಿ ವಾಸವಾಗಿ. ಓಕೆ. ಅಲ್ಲಿಂದ ಮನೆಯೆಲ್ಲ ಆದ್ಮೇಲೆ ಇಲ್ಲಿಗೆ ಬಂದು ನಾವು ಇಲ್ಲಿ ವಾಸ ಮಾಡಿ ಒಂದು 8 ವರ್ಷ ಆಯ್ತು. ಸೊ ಮಲ್ಲಿಗೆ ಅವರು ಇಲ್ಲಿ ಕೊಡಗಿನವರೇನಾ? ಅವರು ಹುಣಸೂರು ಅಂದ್ರೆ ಮೈಸೂರು ಜಿಲ್ಲೆ ಬರುತ್ತೆ. ಅವರು ಇಲ್ಲಿ ತೋಟಕ್ಕೆ ಕೆಲಸಕ್ಕೆ ಬಂದಿದ್ರು. ಆಗ ಅವರು ನೆಂಟರು ಅವರೆಲ್ಲ ಸಂಬಂಧಿಕರಾಗಬೇಕು. ಅವರಿಗೆ ಹುಡುಗಿ ನೋಡಿ ಕೇಳ್ಬಿಟ್ಟು ಮದುವೆ ಮಾಡೋಣ ಅಂತೇಳಿ ಅವರ ಕೇಳಿ ಮದುವೆ ಮಾಡಿಸಿದ್ರು. ಮಾಡಿಸಿ ಅವರು ತೀರ್ಕೊಂಡಿದ್ದಾರೆ. ಅವ್ರ ತಾಯಿನೂ ಇಲ್ಲ, ಅವರು ತಿಳ್ಕೊಂಡಿದ್ದಾರೆ. ಹೌದಾ? 2 ಮಕ್ಕಳು ಕೂಡ? 2 ಮಕ್ಕಳು ಇದ್ದಾರೆ. ತುಂಬಾ ಚೆನ್ನಾಗಿತ್ತು ಸಂಸಾರ? ಸಂಸಾರ ಎಲ್ಲ ಚೆನ್ನಾಗಿತ್ತು. ಎಲ್ಲ ನೆಂಟರು ಅವರೆಲ್ಲ ಬಂದು ಹೋಯ್ತಾ ಇದ್ರು, ಹುಡುಗರೆಲ್ಲ ಬಂದು ಹೋಯ್ತಾ ಇದ್ರು. ಅವನು ಬರ್ತಾ ಇಲ್ಲ, ಗಣೇಶ, ಅವನಿಗೂ ಮನೆ ಇದೆ ಇಲ್ಲಿ. ಮನೆಗೋಸ್ಕರ ಬರ್ತಾ ಇದ್ರು, ಹೋಯ್ತಾ ಇದ್ರು.
ಈ ಗಣೇಶ್ ಅಂದ್ರೆ ಯಾರು ಅಂದ್ರೆ ನಿಮ್ಮ ಈಗ ಓಡಿ ಹೋಗಿದಾರಲ್ಲ ಆ ವ್ಯಕ್ತಿ. ಅವರು ಎಲ್ಲಿ ಅವರು ಅವರು ಮೂರ್ನಾಡಲ್ಲಿ ತೋಟದಲ್ಲಿದ್ದಾರೆ. ಅವರೆಲ್ಲ ಅಲ್ಲೇ ಇರೋದು. ಅವ್ರಿಗೆ ಮನೆ ಆಗತ್ತಿಗೆ ಅವ್ರು ಹೋಯ್ತಾ ಇದ್ರು. ಬಂದಿದ್ದು ನಮ್ಮ ಮನೆಗೆಲ್ಲ ಇನ್ನೊಬ್ರು ಮನೆಗೆ ಬರ್ತಾ ಇದ್ದೆ. ಇಲ್ಲಿಗೆ ಪಕ್ಕದ ನೆಂಟರೆಲ್ಲ ಇದ್ದಾರೆ. ಅವ್ರ ಮನೆಗೆ ಬಂದಾಗ ನಾವು ಕೆಲಸ ಹೋಗಿ ಸ್ಟಾರ್ಟ್ ಆಗ ಎಲ್ಲ ಹಂಗೆ ಒಂದು ಫ್ರೆಂಡ್ಸ್ ಹಂಗೆ ಆಗಿ ಕೆಲಸಕ್ಕೆ ಹೋಗ್ತಿದ್ದೆ. ನೀವೇನು ಕೆಲಸ ಮಾಡ್ತೀರಾ? ಕೂಲಿ ಕೆಲಸ ಮಾಡೋದು. ಏನು ಕೂಲಿ? ತೋಟದಲ್ಲಿ ಮರ ಕಪಾತು, ಕಚ್ಚಡಗಳು, ಗಿಡ ಕಪಾತು, ತೋಟ ಕೆಲಸ ಮಾಡ್ಬೋದು ಜೀವನ ಮಾಡ್ತಾ ಇದ್ದೆ. ನಂತರ ಗಾಡಿ ಗಿಡಿ ತಗೊಂಡಿದ್ದೆ. ಕೆಲಸ ಟ್ರಿಪ್ ಎಲ್ಲ ಹೊಡ್ಕೊಂಡಿದ್ದೆ. ನಾನು ಬರೋದು ಒಂದೆರಡು ವಾರಕ್ಕೆ ಬರೋದು. ಆಲ್ಟ್ ಕೆಲಸಕ್ಕೆ ಹೋಗ್ತಾ ಇದ್ದೆ. ಇದೇನು ಕೆಲಸ ಮಾಡೋಕ್ಕೇನಲ್ಲ, ದೂರನೇ ಹೋಗ್ಬೇಕು. ಹಂಗೆ ಹೋಗಿ ಜೀವನ ಮಾಡ್ಕೊಂಡಿದ್ದೆ. ಆಗ ಆ ವ್ಯಕ್ತಿ ಬರ್ತಾ ಇದ್ರು, ಹೋಯ್ತಾ ಇದ್ರು. ಯಾರು ಗಣೇಶ್ ಅನ್ನೋಂತ ವ್ಯಕ್ತಿ ಬರ್ತಾ ನಿಮ್ಮ ಮನೆಗೆ ಬರ್ತಾ ಇದ್ರು, ಕಾಂಟ್ಯಾಕ್ಟ್ ಆಗ್ತಾ ಇತ್ತು. ಆಗ ಅವರೆಲ್ಲ ಇದ್ರು. ಮತ್ತೆ ಅವರೇ ಹೇಳ್ತಾ ಇದ್ರು, ನಂಬಿಕೆ ಪ್ರಶ್ನೆ, ನನಗೆ ನಂಬಿಕೆ ಇದೆ ಅಂತ ಹೇಳಿದ್ರು. ಸರಿ, ನಿಮ್ಮ ನಂಬಿಕೆ ಇದ್ರೆ ಸರಿ, ಮಕ್ಕಳು ಮನೆ ಇರೋದು. ಮನೆಗೆ ಬರ್ತಾ ಇದ್ದಂತಹ ಗಣೇಶ್ ಅನ್ನೋಂತಹ ವ್ಯಕ್ತಿ ನಿಮ್ಮ ಮಲ್ಲಿಗೆ ಅವರ ಜೊತೆ ಒಂದು ಅನೈತಿಕ ಸಂಬಂಧವನ್ನ ಬೆಳೆಸ್ಕೊಡ್ತಾರೆ ಅಲ್ವಾ? ಅನೈತಿಕ ಸಂಬಂಧ ಬೆಳೆಸಿದ ನಮಗೆ ಗೊತ್ತಿರಲಿಲ್ಲ. ಹೇಳಿದ್ಲು ಭಾವ ಆಗ್ಬೇಕು ಅಂತ. ಅವನಿಗೆ ನಾದಿನ ಆಗ್ಬೇಕು. ಅವರು ಅಂದ್ರೆ ನಿಮ್ಮ ಸಂಬಂಧಿಕರು? ಅವ್ರಿಗೂ ಸಂಬಂಧಿಕರು, ನನಗೆ ಸಂಬಂಧಿಕರಲ್ಲ ಅವರು. ಹಾಗೆ ಅವ್ರ ರಿಲಯನ್ಸ್ ಬರ್ತಾ ಇತ್ತು. ನಂತರ ಈ ಥರ ಇದೆ ಅಂತ ಯಾರಿಗೂ ಗೊತ್ತಿಲ್ಲ. ನಂತರ ತೋಟಕ್ಕೆಲ್ಲ ಕೆಲಸಕ್ಕೆ ಹೋಗಿ ಹೋಯ್ತಾ ಇದ್ದೆ. ಎಲ್ಲ ತಂದು ಹಾಕ್ಬಿಟ್ಟು ಹೋಯ್ತಾ ಇದ್ದೆ. ಈ ಥರ ಇದೆ ಏನೋ ಯಾರಿಗೂ ಗೊತ್ತಿಲ್ಲ. ಎಲ್ಲ ಚೆನ್ನಾಗೇ ಇದ್ದವು ನಾವು. ನಂತರ ಮಗನ ಹೊರಗಡೆ ಕರ್ಕೊಂಡೋಗಿ 3 ದಿನದಲ್ಲಿ ಬರ್ತೀನಿ ಅಂತೇಳಿ ಮೊಬೈಲ್ ನಂಬರನ್ನು ಕೊಟ್ಬಿಟ್ಟು ಹೋಯ್ತಾಳೆ. ಇದು ಯಾವ ಟೈಮಲ್ಲಿ ಅಂದರೆ 2020? 2020ರಲ್ಲಿ. ಮಗನಲ್ಲಿ ಹಿಂದ್ಗಡೆ ಬಾತ್ರೂಮ್ ಹತ್ರ ಕರ್ಕೊಂಡೋಗಿ ಫೋನ್ ನಂಬರ್ ಕೊಟ್ಬಿಟ್ಟು 3 ದಿನದಲ್ಲಿ ಬರ್ತೀನಿ ಅಂತ ಹೇಳ್ಬಿಟ್ಟು ಬ್ಯಾಂಕಿಗೆ ಹೋಗಿ ಬರ್ತೀನಿ ಅಂತ ಹೇಳಿ ಹೋದಳು. ಬಂದಿಲ್ಲ ಈ ಕಡೆ. ಅಂದರೆ ಅದು ಬೆಳಿಗ್ಗೆ ಟೈಮಲ್ಲಿ? ಬೆಳಿಗ್ಗೆ ಒಳ್ಳೆ ಮಳೆ ಆಗ. ನೀವು ಕೆಲಸಕ್ಕೆ ಹೋಗಿದ್ರೆ? ನಾವೇ ಮಲಗಿದ್ದೆವು. ನಾನು ಮಲಗಿದೆ. ಮಗನ ಕರ್ಬಿಟ್ಟು ಮಾತಾಡಿದ್ರು. ಅವಳು ಹೋಗಿರೋದಷ್ಟೇ, ಜಸ್ಟ್ ಹಂಗೆ ಹೋಗಿರೋದಷ್ಟೇ. ಹೋದವಳು ರಿಟರ್ನ್ ವಾಪಸ್ ಬರಲಿಲ್ಲ. ನೀವು ಎದ್ದು ನೋಡುವಾಗ ಅವಳಿಲ್ಲ. ನೀವು ಹುಡ್ಕಕ್ಕೆ ಶುರು ಮಾಡಿ? ಮತ್ತೆ ಹುಡ್ಕಕ್ಕೇನು ಹೋಗಿಲ್ಲ ನಾವು. ಇಲ್ಲಿ ಹೇಳ್ಬಿಟ್ಟು ಹೋಗಿದ್ದಾಳಲ್ಲ ಮಗನ ಹತ್ರ ಬರ್ತೀನಿ ಅಂತ. ಆಗ ನಾವು ಹುಡ್ಕಕ್ಕೇನು ಹೋಗಿಲ್ಲ, ಸುಮ್ಮನೆ ಆಗ್ಬಿಟ್ಟು. ಮತ್ತೆ 1 ವಾರ ನಂತರ ಫೋನ್ ಬಂತು. ಅಂದ್ರೆ 1 ವಾರ ತನಕ ನೀವು ಏನು ಮಾಡ್ತಾ ಇದ್ರಿ? ಏನು ಮಾಡ್ತಾ ಇತ್ತು ನಾನು? ಅದು ನಿಮಗೆ ಡೌಟ್ ಇತ್ತು ಏನೋ? ಡೌಟ್ ಏನಿತ್ತಿಲ್ಲ. ಮಕ್ಕಳ ಹತ್ರ ಹೇಳ್ಬಿಟ್ಟು ಹೋಗಿದ್ದಾಳಲ್ಲ, 3 ದಿನ ಬಿಟ್ಟು ಬರ್ತೀನಿ ಅಂತ ಹೇಳಿ. ತಾಯಿ ಮನೆಗೆ ಹೋಗಿರೋದು? ತಾಯಿಯೆಲ್ಲ ಇಲ್ಲೇ ಇರೋದು. ತಾಯಿನೆಲ್ಲ ನಾನೇ ನೋಡ್ಕೊಳ್ತಾ ಇದ್ದಿದ್ದು. ತಾಯಿಯೆಲ್ಲ ಇಲ್ಲೇ ನಿಮ್ಮ ಜೊತೆಗೆ? ಅವ್ರ ಮದುವೆ ಆದ್ರಿಂದ ನಾನೇ ಸಾಕ್ತಾ ಇರೋದು ಅವ್ರನ್ನೆಲ್ಲ. ಅವರೆಲ್ಲ ನಮ್ಮ ಜೊತೆಲ್ಲೇ ಇದ್ರು. ಆಗ ಅವಳು ಹೋದ ಮೇಲೆ 1 ವಾರ ಕಳೆದು ಫೋನ್ ಮಾಡ್ತಾಳೆ. ಫೋನ್ ಮಾಡಿ ಮಾತಾಡ್ತಾಳೆ. ಆಗ 1 ವಾರದಲ್ಲಿ ಬರ್ತೀನಿ ಅಂತ ಹೇಳಿ, ಬುಧವಾರ ಬರ್ತೀನಿ ಅಂತ ಹೇಳ್ತಾಳೆ. ಅಡ್ರೆಸ್ ಹೇಳು, ನಾವು ಬರ್ತೀವಿ ಅಂತ ಹೇಳಿದ್ರೆ ಅಡ್ರೆಸ್ ಹೇಳ್ತಾ ಇಲ್ಲ. ಮತ್ತೆ ಅಡ್ರೆಸ್ ಏನು, ಯಾವ ಇದರಲ್ಲಿ ಇದ್ದೀನಿ ಅಂತ ಹೇಳ್ತಾ ಇದ್ದಿಲ್ಲ. ಮತ್ತೆ ನಾವು ಬರ್ತಾಳೆ ಅಂತೇಳಿ ಸುಮ್ಮನೆ ನೆಗ್ಲೆಕ್ಟ್ ಮಾಡ್ದು. ಅವಳು ಬರ್ತಾಳೆ ಅಂತ ಹೇಳ್ಬಿಟ್ಟು ಸುಮ್ಮನೆ ಹಂಗೆ ಒಂದು ತಿಂಗಳ ಗಂಟೆ ಫೋನು ಇದು ಆಯ್ತಾನೆ ಇತ್ತು. ಆಗ ಮಾತಾಡೋ ಜಗಳ ಆಯ್ತು. ಮತ್ತೆ ಫೋನಲ್ಲೇ ಜಗಳ ಆಯ್ತು. ಆಗ ಗೊತ್ತಾಗೋಯ್ತು ಇಂಥವನೊಟ್ಟಿಗೆ ಹೋಗಿರೋದು ಅಂತ. ಆಗ ಏನಾಯ್ತು, ಜಗಳ ಆಯ್ತು. ಮತ್ತೆ ಫೋನಲ್ಲಿ ಜಗಳ ಆಯ್ತು. ಏನು ಮಾಡೋಕ್ಕಾಗಲ್ಲ, ನಮ್ಮನ್ನ ಯಾರು ಹಿಡಿಯೋಕ್ಕಾಗಲ್ಲ. ಪೊಲೀಸರ ಹತ್ರ ಹೇಗೆ ಮಾತಾಡೋದು ನಮಗೆ ಗೊತ್ತು. ಸೊ ನೀವು 2020ರ ನವೆಂಬರ್ನಲ್ಲಿ ಸುರೇಶ್ ಅವರು ಕುಶಾಲನಗರದ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ನನ್ನ ಹೆಂಡತಿ ಮಲ್ಲಿಗೆ ಕಾಣೆಯಾಗಿದ್ದಾರೆ ಅಂತ ಒಂದು ಮಿಸ್ಸಿಂಗ್ ಕಂಪ್ಲೇಂಟ್ ಅನ್ನು ಕೊಡ್ತೀರಾ? ನಾನು ಹೋಗಿ ಕೊಟ್ಟಿದ್ದೆ. ನಾವೆಲ್ಲನೇ ಹೋಗಿದ್ವಿ. ಇಡೀ ಫ್ಯಾಮಿಲಿ, ಮಕ್ಕಳು, ತಂದೆ ಮಕ್ಕಳು ಎಲ್ಲರೂ ಹೋಗಿ ಪೊಲೀಸ್ ಸ್ಟೇಷನ್ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ವಿ. ಈಗ ಕಾಣೆ ಆಗಿದ್ದಾಳೆ. ಆಗ ಆ ಮೊಬೈಲ್ ನಂಬರನ್ನು ಕೊಡ್ತೀವಿ. ಆ ಒಂದು ಮೊಬೈಲ್ ನಂಬರ್ ಕೊಡುವಾಗ ಅದು ಲೊಕೇಶನ್ ಹಾಕ್ತಾರೆ. ಆ ಲೊಕೇಶನ್ ಹಾಕುವಾಗ ಬಿಶೆಟ್ಟಿಗೇರಿ ತೋರಿಸ್ತದೆ. ಬಿಶೆಟ್ಟಿಗೇರಿ ಅಂದ್ರೆ ಕೊಡಗಿನ ಕೊಡಗು ಒಂದು ಹಳ್ಳಿ. ಅಲ್ಲಿಗೆ ತೋರಿಸೋತ್ತಿಗೆ ಪೊಲೀಸ್ನವರು ಗಾಡಿ ಮಾಡ್ಕೊತಾರೆ. ಆಗ ನಾವೊಂದು ಗಾಡಿಯೆಲ್ಲ ಮಾಡ್ತೀವಿ. ಬುಲರ್ ಗಾಡಿ ಮಾಡಿ ಅದಕ್ಕೆ ಡೀಸೆಲ್ ಹಾಕ್ಸಿ ಕರ್ಕೊಂಡು ಹೋಗ್ತೀವಿ. ನಮ್ಮ ಇಲ್ಲಿ ಊರಿನವರು 1-2 ಹುಡುಗರು ಫ್ರೆಂಡ್ಸ್ಗಳೆಲ್ಲ ಕರ್ಕೊಂಡು ಹೋಗ್ತೀವಿ. ಆಗ ಕರ್ಕೊಂಡು ಹೋಗಿ ಅಲ್ಲಿ ಹೋಗೋತ್ತಿಗೆ 6 ಗಂಟೆ ಆಗೋಯ್ತು. ಅವ್ರು ಅಲ್ಲೇ ಸುಸ್ತಾರೆ. ಅವ್ರು ಅಲ್ಲೇ ಇದ್ದಾನೆ ಅವನು. ಸೊ ನೀವು ಪೊಲೀಸರನ್ನ ಕರ್ಕೊಂಡು ಹೋದ್ರೆ? ಅವರು ಗಾಡಿ ಮಾಡ್ಕೊಂಡು ನಾನು ಬರ್ತೀನಿ, ಲೊಕೇಶನ್ ಹಾಕಿದ್ದೀವಿ, ಅಲ್ಲೇ ಅದೇ ಸ್ಪಾಟ್ ತೋರಿಸ್ತಾರೆ, ಹೋಗಿ ಹಿಡ್ಕೊಂಡು ಬರಲ್ಲ ಅಂತ ಹೇಳ್ತಾರೆ. ಗಾಡಿ ಮಾಡ್ಕೊಂಡೆ ನಾನು. ಗಾಡಿ ಎಲ್ಲ ಮಾಡಿ ಅವ್ರ ಗಾಡಿ ಇಲ್ಲ, ಅವ್ರ ಗಾಡಿ ಏನು ನಾವೇ ಗಾಡಿ ಮಾಡಿ ನೀವೇ ಖರ್ಚು ಮಾಡ್ಕೊಂಡು ನಾವೇ ಖರ್ಚು ಮಾಡಿ ಕರ್ಕೊಂಡು ಹೋಗಿದ್ವಿ. ಕರ್ಕೊಂಡು ಹೋದಾಗ ಕರ್ಕೊಂಡು ತೋರಿಸ್ಕೊ ಹೋಯ್ತಾ ಆಯ್ತು. ಆಗ ಅಲ್ಲಿ ಎಂಡು ಹೋಗೋತ್ತಿಗೆ ಫೋನ್ ಸ್ವಿಚ್ ಆಫ್ ಆಯಿತು. ಬಿಶೆಟ್ಟಿಗೇರಿ ಎಂಡಲ್ಲಿ ಅಲ್ಲಿ ಹೋಗೋತ್ತಿಗೆ ಸ್ವಿಚ್ ಆಫ್ ಆಯಿತು. 6 ಗಂಟೆ ಆಯಿತು, ಇನ್ನೂ ಆಗೋದಿಲ್ಲ ಅಂತ ಇವರೇ ಹೇಳ್ಬಿಟ್ರು.
ಆಗ ಏನಾಯ್ತದೆ ಪುನಃ ಅಲ್ಲೇ ಸುಟ್ಟಿಸಿ ಪುನಃ ವಾಪಸ್ ಕರ್ಕೊಬಂದ್ರು. ಪುನಃ ಲೊಕೇಶನ್ ಹಾಕೋತ್ತಿಗೆ ಅದೇ ಸ್ಪಾಟಲ್ಲೇ ಇದ್ದಾನೆ. ಆಗ ಅವರೇ ಹೇಳ್ತಾರೆ ಒಂದು ಸ್ವಲ್ಪ ಹೊತ್ತಿದ್ದಿದ್ರೆ ನಾವು ಹಿಡಿಬೋದಾಯ್ತು ಅಂತ ಅವರೇ ಹೇಳ್ತಾರೆ. ಆದರೆ ಅಲ್ಲೇ ಸ್ವಲ್ಪ ರೌಂಡ್ ಹೊಡೆದ್ರೆ ಹಿಡಿಬೋದಾಯ್ತು, ಅವತ್ತೇ ಹಿಡಿಬೋದಾಯ್ತು ಕೇಸು. ಇವರು ನೆಗ್ಲೆಕ್ಟ್ ಮಾಡಿಬಿಟ್ರು. ಪುನಃ 2ನೇ ಟ್ರಿಪ್ಪು 3 ದಿನ ಕಳೆದು ಹೋಗೋಣ ಅಂತ ಹೇಳ್ತಾರೆ. 3 ದಿನ ಕಳೆದು ವಾಪಸ್ ಹುಡ್ಕೋಣ ಅಂತ ಪುನಃ ಅದೇ ಸ್ಪಾಟಿಗೆ ಹೋಯ್ತದೆ. ಆಗ ಬೈಕ್ ತಗೊಬಿಡ್ತಾರೆ. ನಾವು ಬೇಕಿದ್ರೆ ಪೆಟ್ರೋಲ್ ಹಾಕೊಂತಾರೆ, ನಾವು ಪೆಟ್ರೋಲ್ ಹಾಕ್ಸ್ತೀವಿ. ನೀವೇ ಪೆಟ್ರೋಲ್ ಹಾಕ್ಸ್ತೀರಾ? ನಾನೇ ಹಾಕ್ಸ್ತೀನಿ. ಪೊಲೀಸರಿಗೆ ಇವರೇ ಪೆಟ್ರೋಲ್ ಹಾಕಿಸ್ತಾರೆ, ನಾನೇ ಹಾಕಿಸ್ತೀನಿ. ಇವರೇ ಎಲ್ಲ ಖರ್ಚುಗಳನ್ನ ನೋಡ್ಕೊಳ್ತಾರೆ. ಕರ್ಕೊಂಡೋಗಿ ಪುನಃ ಅದೇ ಸ್ಪಾಟಿಗೆ ಸುಟ್ಟಿಸಿ ಪುನಃ ಕರ್ಕೊಬರ್ತಾರೆ. ಪುನಃ ಕರ್ಕೊಂಡ್ಬಂದ್ಮೇಲೆ ನೋಡೋದಿಲ್ಲ, ಅಲ್ಲಿಯೇ ಮುಗೀತದೆ. ಮತ್ತೆ ಅಂದ್ರೆ ಮತ್ತೆ ಒಂದು 6 ತಿಂಗಳ ನಂತರ ನಾನು ಬಿಟ್ಟು ಹಾಸ್ಪಿಟ್ಲಿಗೆ ಕೆಲಸ ಮಾಡ್ಕೊಂಡಿರ್ತೀನಿ, ಹಳೆ ಸೌಕರ್ ಹತ್ರ ರಿಟೈರ್ಡು. ಅಲ್ಲಿ ಪಿಂಕ್ಲರ್ ಕೆಲಸ ಮಾಡಿಸ್ತಾರೆ. ಆಗ ಫೋನ್ ಬರುತ್ತೆ ನನಗೆ ಇಲ್ಲಿ ಕುಶಾಲನಗರದ, ಅದು ಯಾವುದೋ ಒಂದು ಬಾಡಿ ಸಿಕ್ಕಿದೆ, ಬಂದು ಗುರುತಿಸು ಅಂತ. ಅಂದ್ರೆ ಸ್ನೇಹಿತರು ಇವ್ರೇನು ಹೇಳ್ತಾ ಇದಾರೆ ಅಂತಂದ್ರೆ 2020 ನವೆಂಬರ್ನಲ್ಲಿ ಬೆಟ್ಟದಪುರ ಅಂತ, ಇಲ್ಲಿ ನಿಮಗೊಂದು ಭೌಗೋಳಿಕ ಪ್ರದೇಶದ ಪರಿಚಯನ ನಾನು ಮಾಡ್ಕೊಡ್ತೀನಿ. ಈಗ ಕುಶಾಲನಗರ, ಕೊಡಗು, ಕುಶಾಲನಗರದ ಗಡಿಭಾಗ ತಾಲೂಕು ಇರುವಂಥದ್ದು. ಈ ಕಡೆ ಮೈಸೂರು ಬರುತ್ತೆ, ಮಧ್ಯದಲ್ಲಿ ಒಂದು ಕಾವೇರಿ ನದಿ ಹರಿತಾ ಇದೆ, ಅಲ್ಲೊಂದು ಸೇತುವೆ ಇದೆ. ಸೊ ಕುಶಾಲನಗರದ ಗಡಿಭಾಗ ಸೇತುವೆ, ಈ ಕಡೆ ಸೇತುವೆನ ದಾಟಿದ್ರೆ ಅದು ಮೈಸೂರು ಜಿಲ್ಲೆ ಆಗುತ್ತೆ. ಈ ಸೇತುವೆ ದಾಟಿದ ಕೂಡಲೇ ಒಂದು ಬೆಟ್ಟದಪುರ ಅಂತ ಹಳ್ಳಿ ಇದೆ. ಕುಶಾಲನಗರ ಗ್ರಾಮಾಂತರ ಠಾಣೆಯಲ್ಲಿ ಇವರ ಹೆಂಡತಿ ಮಿಸ್ಸಿಂಗ್ ಆಗಿದ್ದಾರೆ ಅಂತ ಒಂದು ಕಂಪ್ಲೇಂಟ್ ಅನ್ನು ಕೊಟ್ಟಿರ್ತಾರೆ. ಪೊಲೀಸರು ಸರಿಯಾಗಿ ಹುಡುಕಾಟವನ್ನ ನಡೆಸಿರೋದಿಲ್ಲ. ಬೆಟ್ಟದಪುರದಲ್ಲಿ ಇರುವಂತಹ ಪೊಲೀಸರು, ಬೆಟ್ಟದಪುರ ಪೊಲೀಸ್ ಸ್ಟೇಷನ್ ಅಲ್ಲಿ ಒಂದು ಅಪರಿಚಿತ ಮಹಿಳೆಯ ಅಸ್ಥಿ ಪಂಜರ ಸಿಗುತ್ತೆ. ಒಂದು ಕಾಲುವೆ ಹತ್ರ ಶಾನ್ಭೋಗನ ಹಳ್ಳಿ ಅಂತ ಹೇಳಿದ್ರು ಅಂತ ಅನ್ಕೊಂಡೆ. ಶಾನ್ಭೋಗನ ಹಳ್ಳಿ ಅಂತ, ಅಲ್ಲಿ ಒಂದು ಅಪರಿಚಿತ ಮಹಿಳೆಯ ಒಂದು ಅಸ್ಥಿ ಪಂಜರ ಸಿಗುತ್ತೆ. ಈ ಬೆಟ್ಟದಪುರ ಪೊಲೀಸರು ಈ ಕಡೆ ಕಾಂಟ್ಯಾಕ್ಟ್ ಮಾಡ್ತಾರೆ ಯಾರನ್ನ, ಕುಶಾಲನಗರ ಗ್ರಾಮಾಂತರ ಪೊಲೀಸರನ್ನ. ಆ ಕೇಸನ್ನ ಇವರಿಗೆ ಸಾಲ್ವ್ ಮಾಡಬೇಕು, ಬೆಟ್ಟದಪುರ ಪೊಲೀಸ್ ಠಾಣೆಯ ಪೊಲೀಸರಿಗೆ. ಅವ್ರೇನ್ ಮಾಡ್ತಾರೆ, ಹೇಗೂ ಖಾಲಿ ಇದಾರಲ್ಲ ಸುರೇಶ್ ಅವರು, ಅವರ ಹೆಂಡತಿ ಮಿಸ್ಸಿಂಗ್ ಆಗಿದ್ದಾರೆ. ಸೊ ಇದನ್ನ ಅವರ ಹೆಂಡತಿಯ ಶವ ಅಂತ ಮಾಡ್ಬಿಟ್ರೆ ಕೇಸ್ ಸಾಲ್ವ್ ಆಗುತ್ತೆ. ಇನ್ನೊಂದು ಈ ಕೇಸ್ನ ಒಂದ್ಸಲ ಮುಗಿಸಿದ್ರೆ ಸಾಕು ಅನ್ನೋ ಆ ಒಂದು ತಲೆನೋವು ಹೋಗ್ಲಿ ಅನ್ನೋಂತ ಒಂದು ಚಿಂತೆ. ಸುರೇಶ್ ಅವ್ರನ್ನ ಮತ್ತೆ ಫ್ಯಾಮಿಲಿ ಅವ್ರನ್ನ ಅವರು ಬೆಟ್ಟದಪುರ ಪೊಲೀಸರು ಕಾಂಟ್ಯಾಕ್ಟ್ ಮಾಡ್ತಾರೆ ಫೋನ್ ಮೂಲಕ. ಸ್ಟೇಷನ್ ಕರ್ಕೊಂಡು ಹೋಗ್ತಾರೆ. ಸ್ಟೇಷನ್ ಕರೆಸ್ತಾರೆ, ಕರೆಸ್ಬಿಟ್ಟು ಅದನ್ನೆಲ್ಲ ಗುರುತಿಸು ಅಂತಾರೆ. ಫೋಟೋ ನನಗೆ ಬಾಡಿ ಏನು ತೋರಿಸಿಲ್ಲ, ಫೋಟೋ ಹಿಡಿದು ನೋಡಿರ್ತಾರೆ. ಆ ಫೋಟೋದಲ್ಲಿ ಗುರುಸೋದಿಲ್ಲ, ನನಗೆ ಗುರುಸೋಕ್ಕಾಗೋದಿಲ್ಲ ಅಂತ ಹೇಳಿದ್ರು. ಇಲ್ಲಿ ನನಗೆ ಕಂಡುಹಿಡಿಯೋಕ್ಕಾಗಲ್ಲ. ನನಗೆ ಆ ಸ್ಪಾಟಿಗೆ ಕರ್ಕೊಂಡು ಹೋಗ್ತಾರೆ. ಆ ಸ್ಪಾಟಲ್ಲಿ ಬಾಡಿ ಇರಲ್ಲ, ಕಾಡಲ್ಲಿ. ಆ ಊರಲ್ಲಿ ಆ ಬಾಡಿ ಇರಲ್ಲ. ಆ ಬಾಡಿ ಆಲ್ರೆಡಿ ಪಾರ್ಸಲ್ ಆಗಿರ್ತದೆ ಮೈಸೂರಿಗೆ. ನನಗೆ ಬರೀ ಖಾಲಿ ಜಾಗ ಕರ್ಕೊಂಡು ಹೋಗಿ ನಿಲ್ಸ್ಕೊಂಡು ಇಲ್ಲೇ ಆಗಿರೋದು, ಇಲ್ಲೇ ಮಾಡಿರೋದು, ಇವನೇ ಹೊಡೆದು ಹಾಕಿರೋದು ಅಂತ ಅವರೇ ಪ್ರೂವ್ ಮಾಡ್ತಾರೆ. ಸೊ ಯಾರು ಅಸ್ಥಿ ಪಂಜರ ಇದೆ ಅದು ನಿನ್ನ ಹೆಂಡ್ತಿನೇ ಒಪ್ಕೊಂಡು ಪೊಲೀಸರು ನಿಮ್ಮ ಮೇಲೆ ಒತ್ತಡ ಹಾಕ್ತಾರೆ. ನಾವು ಏನು ಹೇಳಿದ್ರೆ ಅವ್ರು ಕೇಳಲ್ಲ. ಹೇಳಿದೆ ನಾನು ಮಾಡಿಲ್ಲ, ಈ ಕೆಲಸ ನಮಗೆ ಮಾಡೋಕ್ಕೆ ಬರೋಲ್ಲ ಅಂತ ಹೇಳ್ದೆ. ಎಲ್ಲ ನೀನೇ ಮಾಡಿರೋದು, ನೀನು ಬಿಟ್ಟರೆ ಇನ್ನು ಯಾರು ಮಾಡ್ತಾರೆ ಅಂತ ಇವರೇ ಇದು ಮಾಡಿಬಿಡು, ಕ್ರಿಯೇಟ್ ಮಾಡಿಬಿಡ್ತಾರೆ. ಆಗ ಪುನಃ ಬಿಡ್ತಾರೆ. ಅದು ಇದೆಲ್ಲ ಮಾಡಿಬಿಟ್ಟು ಏನೇನು ಮಾಡಿಸ್ಬೇಕು, ಆ ಗಾಡಿ ತಗೊಂಡು ರೌಂಡ್ ಓಡಿಸ್ತಾರೆ. ಆ ಗಾಡಿ ರೌಂಡ್ ಓಡಿಸಿ ಆ ಬಾಡಿ ಇರೋ ಜಾಗ ಕರ್ಕೊಂಡು ಹೋಗಿ ಅಲ್ಲಿ ಏನೇನು ಮಾಡ್ಬೇಕು ಮಾಡಿಸಿ ಕಳಿಸ್ತಾರೆ. ನನ್ನ ಕಳಿಸ್ಬಿಟ್ಟು 2021 ಪುನಃ 8 ದಿನ ಕೂರಿಸ್ಕೊಂಡು ಏನೇನು ಮಾಡ್ಬೇಕೆಲ್ಲ ಮಾಡಿಸಿ, ಮತ್ತು ನಮ್ಮಿಂದನೇ ಬಟ್ಟೆ ಎಲ್ಲ ತರಿಸಿ ಕನೆಕ್ಟ್ ಎಲ್ಲ ಮಾಡಿಸಿ, ನಮ್ಮಿಂದನೇ ಬಟ್ಟೆ ತರಿಸ್ಕೊಳ್ತಾರೆ. ಅಲ್ಲಿಗೆ ಮನೆದು ಬೀಗರಿಕೆ, ಒಂದು ಲಂಗ, ಒಂದು ಟವಾಲು, ಅದನ್ನೆಲ್ಲ ಕೇಸರಿಗೆಲ್ಲ ಹಾಕಿಸಿ ಅದನ್ನು ತುಣಿಸಿ ಒಣಗಿಸಿ ಆ ಬಾಡಿಗೆ ಕನೆಕ್ಟ್ ಮಾಡ್ತಾರೆ ಅವರು. ಈ ಬಾಡಿಯಿಂದ ಈಗ ಅವರು ತಪ್ಪಿಸ್ಕೋಬೇಕು. ನಿಮ್ಮ ಹೆಂಡ್ತಿನಿ ಅಂತ ಪ್ರೂವ್ ಮಾಡೋದಕ್ಕೆ ಅವರು ಸಾಕ್ಷಿಗಳನ್ನ ಕ್ರಿಯೇಟ್ ಮಾಡ್ತಾರೆ. ನಮ್ಮ ಫಿಂಗರ್ ಪ್ರಿಂಟು ಅದು ಇದೆಲ್ಲ ಅವರು ಸೆಟ್ ಮಾಡಿ ಇದು ಮಾಡಬೇಕು. ಆಗ ನಮ್ಮ ಅತ್ತೆ ಅವ್ರು ಹೇಳ್ತಾರೆ, ನೀವೇನು ಹೇಳಿದ್ರು ನಾವು ಒಪ್ಪಲ್ಲ, ಅವ್ರು ಅಂಥವ್ರಲ್ಲ, ಅವ್ರು ಮಾಡೋರು ಅಲ್ಲ. ಅತ್ತೆ ಅಂದ್ರೆ ಮಲ್ಲಿಗೆ ಅವರ ತಾಯಿ. ಅವ್ರ ಹೆಸರು ಗೌರಿ ಅಂತ. ಈಗ 2 ತಿಂಗಳು ಮೇಲೆ 2 ತಿಂಗಳಾಯ್ತು ಅವ್ರು ತೀರ್ಕೊಂಡು. ಗೌರಿ ರೀಸೆಂಟ್ ಆಗಿ ತೀರ್ಕೊಂಡು, ಕೇಸ್ ಮುಗಿದ ನಂತರ ತೀರ್ಕೊಂಡು. ಸೊ ಮಲ್ಲಿಗೆ ಅವರ ತಾಯಿನೇ ಹೇಳ್ತಾ ಇದ್ರೆ ನನ್ನ ಅಳಿಯ ಕೊಂದಿಲ್ಲ ಅಂತ. ಅವ್ರು ಅಂಥವ್ರಲ್ಲ, ಅವರೆಲ್ಲ ನಮ್ಮನ್ನೇ ನೋಡ್ತಾ ಇರೋದು, ಅವ್ರಿಗೆ ಮನೆ ಬಿಟ್ಟು ಎಲ್ಲಿ ಹೋಗೋರಲ್ಲ. ನೀವೇ ಏನೋ ಒಳಗಡೆ ಮಾಡ್ತಾ ಇದ್ದೀರಿ, ಬೇಕು ಅಂತ ಮಾಡ್ತಾ ಇದ್ದೀರಿ ಅಂತ. ನೀವು ಸುಳ್ಳು ಹೇಳ್ತೀರಮ್ಮ, ಅವನೇ ಮಾಡಿದ್ದು ಅಂತ ಅವ್ರು ಹೇಳ್ತಾರೆ. ನಮ್ಮ ಅತ್ತೆನೂ ನಂಬಿಸ್ಬಿಡ್ತಾರೆ, ಮಕ್ಕಳನ್ನು ನಂಬಿಸ್ಬಿಡ್ತಾರೆ, ಎಲ್ಲ ಜನಗಳನ್ನು ನಂಬಿಸ್ತಾರೆ. ನಂಬಿಸಿ ನನ್ನ ಆರೋಪಿ ಮಾಡಿಬಿಡ್ತಾರೆ. ಮಲ್ಲಿ ಸತ್ತಿದ್ದಲ್ಲ ಅಂತ ಹೇಳಿದ್ರೆ, ಗಣೇಶನ ಯಾಕೆ ಹಿಡಿದಿಲ್ಲ ಅಂತ ಹೇಳಿದ್ರೆ, ಅವನ್ನ ಹುಡುಕಿ ಅಂತ ಹೇಳಿದ್ರೆ ಅವ್ನು ಹುಡ್ಕೋದಿಲ್ಲ, ಅವನೇ ಹಿಡಿತಾ ಇದ್ರು. ಅವನ್ನ ಹುಡುಕಿದ್ರೆ ಎಲ್ಲ ಸರಿ ಆಗುತ್ತೆ. ಅವನೇ ಹಿಡೀರಿ ಅಂತೇಳಿ ಫೋಟೋ ಅಲ್ಲಿ ನಾಪೋಕಲ್ಲಿ ಹೋಗಿ ಒಂದು ಸೌಕಾರ ಹತ್ರ ಇಲ್ಲಿ 3 ಹತ್ರ ಒಬ್ಬರು ಇದ್ದಾರೆ, ಅವರು ತಿಳ್ಕೊಂಡ್ರು. ಅವ್ರು ಫೋಟೋ ಎಲ್ಲ ಕೊಡ್ತಾರೆ. ಆ ತೋಟದಲ್ಲಿ ವಾಸವಾಗಿದ್ದ ಆ ಸೌಕಾರ ಫೋಟೋ ಕೊಡ್ತಾರೆ ಈ ವ್ಯಕ್ತಿಗೆ ಅಂತ. ಆಗ ಅವನ್ನ ಹುಡ್ಕೋದೇ ಇಲ್ಲ ಇವರು. ಅವನ್ನ ಹುಡ್ಕೋಕ್ಕೆ ಹೋಗಲ್ಲ, ಯಾವುದಕ್ಕೂ ಹೋಗಲ್ಲ. ಅವ್ರು ನನ್ನನ್ನೇ ಟಾರ್ಗೆಟ್ ಆಗ್ತಾವ್ರೆ, ಇಲ್ಲಿಗೆ ಬರ್ತಾರೆ ಹೊರತು ಅವನ ಹತ್ರ ಹೋಯ್ತಾ ಇಲ್ಲ.
ಕಾರಲ್ಲಿ ಬಂದು ಕಿಡ್ನಾಪ್ ಮಾಡಿ ತಗೊಂಡು ಹೋಗ್ಬಿಡ್ತಾರೆ ನಮ್ಮನ್ನ ಸ್ಟೇಷನಿಗೆ. ತಗೊಂಡಾಗ ಅವ್ರು ಏನೇನು ಮಾಡ್ಬೇಕು ಮಾಡಿ ಬಿಟ್ಬಿಡ್ತಾರೆ. 1 ವರ್ಷ ನನಗೆ ಗ್ಯಾಪ್ ಕೊಡ್ತಾರೆ. ಈ ಕೇಸಿಗೆ ಏನೇನೋ ಮಾಡಿಬಿಟ್ಟು ಪುನಃ 2020 ಅರೆಸ್ಟ್ ಮಾಡ್ತಾರೆ ನನ್ನ. 2021 ಏನೇನು ಮಾಡ್ಬೇಕು ಎಲ್ಲ ಮಾಡಿಕೊಂಡು ಪುನಃ ಅರೆಸ್ಟ್ ಮಾಡ್ತಾರೆ. ಹೊಸೊಬ್ರು ಬಂದು ಇವರೆಲ್ಲ ಟ್ರಾನ್ಸ್ಫರ್ ಆಗಿ ಹೋಗಿರ್ತಾರೆ ಅಲ್ಲಿ. ಇದಾದ್ಮೇಲೆ ಇದೆಲ್ಲ ಮಾಡಿ ಆದ್ಮೇಲೆ 2022 ಪುನಃ ಅರೆಸ್ಟ್ ಮಾಡ್ತಾರೆ. 22ರಲ್ಲಿ ನಾನು ಕೆಲಸ ಮಾಡ್ಕೊಂಡು ಇದ್ದೆ ಇಲ್ಲಿ. ಆದ್ರೆ ನಿಮಗೆ ಚಿಂತೆ ಕಾಡ್ತಾ ಇತ್ತು ಈ ಕೇಸ್ ಏನೋ ಇದು ನನ್ನ ಮೇಲೆ ಬರುತ್ತಾನ ಏನು ಆಯ್ತು ಭಯ ಇತ್ತು ನನಗೆ. ಇವ್ರು ನನ್ನೇ ಟಾರ್ಗೆಟ್ ಮಾಡ್ತಾರ ಇಲ್ಲಪ್ಪ ಅವನು ಬಚಾಯಿಸ್ತಾರ. ಆಗ ಪೊಲೀಸ್ ಹೇಳ್ತಾರೆ ಗಣೇಶನ ನೀನು ಹಿಡಿದು ಕೊಡ್ಬೇಕು, ನಾನೇ ಅವನು ಹಿಡಿದು ಕೊಟ್ಟು ಈ ಕೇಸನ್ನ ನೀನು ಪಾರಾಗಬೇಕು ಅಷ್ಟೇ, ನಾವು ಹುಡ್ಕಕ್ಕಾಗಲ್ಲ, ನೀನೇ ಅವನು ಹಿಡಿದು ಕೊಡ್ಬೇಕು. ಸೊ ಸ್ನೇಹಿತರೆ, 2021 ಜುಲೈ 18ಕ್ಕೆ ಈ ಕೇಸಿಗೆ ಸಂಬಂಧಪಟ್ಟ ಹಾಗೆ ಅಂದರೆ ಸುರೇಶ್ ಅವರು ಅವರ ಹೆಂಡತಿಯನ್ನು ಕೊಲೆ ಮಾಡಿದ್ದಾರೆ ಅಂತ ಒಂದು FIR ಸುರೇಶ್ ಅವರ ಮೇಲೆ ಮಾಡ್ತಾರೆ ಬೆಟ್ಟದಪುರ ಪೊಲೀಸ್ ಠಾಣೆಯವರು. ಅದಕ್ಕೆ ಸಾಕ್ಷಿನ ಅವರೇ ಕ್ರಿಯೇಟ್ ಮಾಡಿದ್ದಾರೆ. ಅವರೇ ಹೇಳ್ದಾಗೆ ಯಾವುದೋ ಅಪರಿಚಿತ ಅಸ್ಥಿಪಂಜರವನ್ನು ಇಟ್ಕೊಂಡು ಅದಕ್ಕೆ ಇವರು ಲಿಂಕನ್ನು ಮಾಡ್ತಾರೆ ಪೊಲೀಸರು. ಸೊ ನಿಮ್ಮನ್ನು ಅರೆಸ್ಟ್ ಮಾಡಿ ಜೈಲಿಗೆ ಕರ್ಕೊಂಡು ಹೋಗ್ತಾರೆ ಈ ಬೆಟ್ಟದಪುರ ಪೊಲೀಸರು ಅಲ್ವಾ? ಅಲ್ಲಿ ಹೊಡೆದು ಬಡದು ಒಪ್ಪಿಸಿರೋ ಕರೆಂಟ್ ಶಾಕ್ ಎಲ್ಲ ಕೊಟ್ಟರು. ಒಪ್ಪಿಸಿ ಬೋಧದಲ್ಲಿ ಏನಾಯ್ತು ಏನು ನಡೀತು ನಮಗೆ ಗೊತ್ತಿಲ್ಲ. ಅಂದ್ರೆ ಹೇಗೆ ಅಂದ್ರೆ ಹೊಡೆದ್ರು ಅಂತಂದ್ರೆ ಲಾಠಿಯಿಂದ ಕಾಲಿಗೆಲ್ಲ ಬಟ್ಟೆ ಎಲ್ಲ ಬಿಚ್ಚಿ ಹೊಡೆದ್ರು. ಓಕೆ. ತುಂಬ ನೋವುಗಳು ಕಿತ್ತೊಳೆಗಳೆಲ್ಲ ಕೊಟ್ಟರು. ತಗೊಂಡೋಗಿ ಜೈಲಿಗೆ ಹಾಕ್ತಾರೆ, ಕೇರ್ನಗರ ಜೈಲಿಗೆ. ಆಗ ಹಂಗೆ ಯಾವ ಜೈಲಿಗೆ ಹಾಕ್ತಾರೆ? KR ನಗರ ಅಂದ್ರೆ ಮೈಸೂರು ಬರುತ್ತೆ, ಮೈಸೂರು ಜಿಲ್ಲೆ KR ನಗರಕ್ಕೆ ಹಾಕ್ತಾರೆ. ಓಕೆ. ಅಲ್ಲೇ ಇರ್ತೀವಿ ನಾವು. ಅಂದ್ರೆ ಸುಮಾರು 18 ತಿಂಗಳು ಅಂತ ನಾನು ಅನ್ಕೊಂಡಿರೋದು. 1.5 ವರ್ಷ ಒಳಗಡೆ ಇರ್ತೀನಿ. ಆರೋಪಿಯ ಕೈಯಿಂದ ಪೊಲೀಸರು ಬರೆಸ್ಕೊಳ್ತಾರೆ, ಸುರೇಶ್ ಅವರ ಕೈಯಿಂದ ಬರೆಸ್ಕೊಳ್ತಾರೆ. ಈ ವಿಧಿವಿಜ್ಞಾನ ಪ್ರಯೋಗಾಲಯದಲ್ಲಿ ಕಂಡುಕೊಂಡ ಮಾಹಿತಿ ಪ್ರಕಾರ ಈ ಅಪರಿಚಿತ ಏನು ಅಸ್ಥಿಪಂಜರ ಇದೆಯಲ್ಲ ಅದು ಸತ್ತಿರೋದು ಹೇಗೆ ಅಂತಂದರೆ ಬಲವಾದ ಏಟಿನಿಂದ ಆಗಿದೆ ಅಂತ. ಅದಕ್ಕೋಸ್ಕರ ಏನು ಮಾಡ್ತಾರೆ, ಇವರ ಕೈಯಿಂದನೇ ಒಂದು ಸ್ವಇಚ್ಛಾ ಹೇಳಿಕೆನ ಬರೆಸ್ಕೊಳ್ತಾರೆ. ಏನಂದರೆ ಶಾನುಭೋಗನ ಹಳ್ಳಿಯಲ್ಲಿ ನಾನು ದೊಣ್ಣೆಯಿಂದ ನನ್ನ ಹೆಂಡತಿಗೆ ಹೊಡೆದು ಸಾಯಿಸಿದೆ ಅನ್ನೋ ಥರ. ಆಮೇಲೆ ಅದೇನೋ ಬಾರಿಗೆ ಹೋಗಿದ್ದು ಅಂತೆಲ್ಲ ಇತ್ತು. ಕದಂ ಬಾರಿಗೆಲ್ಲ ಕರ್ಕೊಂಡು ಹೋಗ್ತಾರೆ. ಅಲ್ಲಿನೂ ಒಳಗಡೆ ಕರ್ಕೊಂಡೋಗಿ ಕೇಳ್ತಾರೆ ಇವನ್ನ ನೋಡಿದ್ಯಾ ಅಂತ. ಇವನ್ನ ಇದೇ ಫಸ್ಟ್ ನೋಡ್ತಾ ಇರೋದು ಅಂತ ಅವರು ಹೇಳ್ತಾರೆ. ಆದರೂ ಅವ್ರು ಕೇಳಲ್ಲ ಪೊಲೀಸರು. ಅಲ್ಲಿ ಕುಡಿಸಿ ಚಿಪ್ಸ್ ಎಲ್ಲ ತಿನ್ನಿಸಿ ಯಾವುದೋ ದೊನ್ನೆಯಲ್ಲಿ ಹೊಡೆದು ಗುತ್ತಿಗೆ ಹಾಕಿ ಯಾವುದೋ ಒಂದು ಗುಂಡಿಗೆ ತೆಗೆದು ಬಿಸಾಡ್ಬಿಟ್ಟು ಹೋಗಿದ್ದೀಯ ಅಂತ ಅವರು ಇದು ಮಾಡ್ತಾರೆ. ಆದರೂ ಎತ್ತಾಕೊಂಡು ಆಗ ಪೊಲೀಸ್ನವರು ಕರ್ಕೊಂಡು ಹೋಗ್ತಾರೆ. ಒಂದು ಸೈಡಿಗೆ ಕರ್ಕೊಂಡು ಸಪ್ರೇಟಾಗಿ ಮಾತಾಡ್ತಾರೆ. ಏನಪ್ಪ ನೀನು ಮಾಡಿದೆ? ನಾನು ಮಾಡಿಲ್ಲ, ನೀವೇ ಕ್ರಿಯೇಟ್ ಮಾಡ್ತಾ ಇದ್ದೀರಲ್ಲ ಅಂತ ಹೇಳಿದ್ರೆ ನಿನಗೆ ಒಳ್ಳೇದಾಗಲಿ ಅಂತೇಳಿ ಹುಣಸೂರಿಗೆ ಅಲ್ಲಿಂದ ಬೆಟ್ಟದಪುರ ಕರ್ಕೊಂಡು ಹುಣಸೂರು ಸ್ಟೇಷನಿಗೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಒಂದು ದೊಡ್ಡ ಆಫೀಸರ್ಗಳು ಇರ್ತಾರೆ. ಅಲ್ಲಿ ಹೋಗಿ ಎಲ್ಲ ಇದು ಮಾಡ್ತಾರೆ. ಅವರು ನಮ್ಮನ್ನ ಮಾತಾಡೋಕ್ಕೆ ಬರ್ತಾಯಿಲ್ಲ ಆಫೀಸರು. ಇವರೇ ಒಳಗಡೆ ಮಾತಾಡ್ತಾರೆ. ನಾನು ಒಂದೇ ಗಳಿಗೆ ಮಡಗೋದು ಹೊರಗಡೆ ಕಳಿಸೋದು. ಇವರು ಏನೇನೋ ಒಳಗಡೆ ಮಾತಾಡಿಕೊಂಡು ಏನು ಮಾಡಬೇಕು ಮಾಡ್ಬಿಡ್ತಾರೆ. ಆಗ ತಗೊಂಡು 3 ದಿನ ಪುನಃ ಇಟ್ಕೊಂಡು ಆ ನಂತರ ಅರೆಸ್ಟ್ ಮಾಡೋಕ್ಕೆ ಹೇಳ್ತಾರೆ ಮೈಸೂರು ಅಂತ. ಆಗ ಅರೆಸ್ಟ್ ಮಾಡಿ ಒಳಗಡೆ ಹಾಕ್ಬಿಡ್ತಾರೆ. ಏನು ಮಾಡಿದ್ದಾರೆ, ಅವ್ಳು ಸತ್ತೋಗಿದ್ದಾಳೋ ಬದುಕಿದ್ದಾಳೋ ನನಗೆ ಯಾವುದೂ ಗೊತ್ತಿಲ್ಲ. 5 ವರ್ಷದಿಂದ ಕಾಣೆ ಆಗಿರೋದು. ಸತ್ತಿದ್ದಾಳೋ ಬದುಕಿದ್ದಾಳೋ ಗೊತ್ತಿಲ್ಲ. ಸುಮ್ಮನೆ ಹಾಕ್ಕೊಂಡು ಆ ನಂತರ ಬೇಲಿಗೆ ಇದೆಲ್ಲ ಲಾಯರ್ಗಳೆಲ್ಲ ಮಡಗಿರ್ತೀವಿ, ಅವರೆಲ್ಲ ಮೋಸ ಮಾಡ್ತಾರೆ. ಆಗ ಮೈಸೂರಿಗೆ ಒಬ್ಬರು ಕಾಂಟ್ಯಾಕ್ಟ್ ಆಯ್ತಾರೆ. ಮೈಸೂರಿನಲ್ಲಿ ಒಬ್ಬರು ತುಂಬ ಪ್ರಾಮಾಣಿಕವಾದಂತಹ ಮತ್ತು ಬಡ ಜನರ ಪರವಾಗಿ ಕೆಲಸ ಮಾಡುವಂತಹ ಪಾಂಡು ಪೂಜಾರಿ ಅನ್ನುವಂತಹ ಒಬ್ಬರು ಲಾಯರ್. ಪೊಲೀಸರೇ ನಿಮಗೆ ಇದನ್ನ ಒಬ್ರು ಅವ್ರನ್ನ ಕಾಂಟ್ಯಾಕ್ಟ್ ನೋಡಿ, ಪೊಲೀಸ್ ಇಲಾಖೆಯಲ್ಲಿ ಇರುವಂತಹ ಪೊಲೀಸರೇ ಕೆಲವರು ಇವ್ರಿಗೆ ಸಹಾಯ ಮಾಡ್ತಾರೆ. ನೋಡಪ್ಪ ನೀನು ಇಂಥವ್ರನ್ನ ಮೀಟ್ ಮಾಡು, ಮನೆಯವ್ರಿಗೆ ಹೇಳಿ ಏನು ಮಾಡ್ಬೇಕು ಅದು ಆಮೇಲೆ ಮಾಡ್ತಾರೆ, ಫಸ್ಟ್ ಬೇಲ್ ಮಾಡಿ ಹೊರಗಡೆ ಹೋಗಿ ಅಂತೇಳಿ ಆಗ ಬೇಲ್ ಮಾಡಿಸ್ತಾರೆ ಹೈಕೋರ್ಟಿಂದ ನಿಮಗೆ ಜಾಮೀನು ಸಿಗುತ್ತೆ. 1.5 ವರ್ಷದ ಬಳಿಕ ನೀವು ಜೈಲಿಂದ ಹೊರಗೆ ಬರ್ತೀನಿ. ಸೊ ಈ ಜೈಲಿನ ಬದುಕಿನ ಬಗ್ಗೆ ಏನಾದರೂ ಹೇಳಕ್ಕಾಗುತ್ತೆ? ಅಲ್ಲಿಲ್ಲ ತುಂಬಾ ಏನು ಮಾಡ್ತಾ ಇದ್ರಿ ಬೆಳಿಗ್ಗೆ? ಅಂದರೆ ಬೆಳಿಗ್ಗೆ ಅಂದರೆ ನಾನು ಹೋಗಿ 1 ತಿಂಗಳು ಗಂಟೆ ಹೊತ್ತಿಗೆ ಕೆಲಸಕ್ಕೆಲ್ಲ ಕರ್ಕೊಂಡು ಹೋಗ್ತಾ ಇದ್ರು. ಅಲ್ಲಿ ಕೆಲಸ ಎಲ್ಲ ಮಾಡಿಸ್ತಾರೆ. ಏನೇನು ಕೆಲಸಗಳು? ಅಲ್ಲಿ ತರಕಾರಿ ನಡಕ್ಕೆ ಕಾಂಪೌಂಡ್ ರೌಂಡು ತರಕಾರಿ ಅದು ಇದೆಲ್ಲ ನಡೆಸ್ತಾರೆ. ಕ್ಲೀನ್ ಮಾಡೋದು ಅದು ಇದೆಲ್ಲ ಮಾಡ್ತಾರೆ. ಮತ್ತೆ 1 ತಿಂಗಳು ಅದೇ ಮಾಡ್ಕೊಂಡಿದ್ದೆ. ಆಮೇಲೆ ಅಡುಗೆ ರೂಮಿಗೆ ಬಟ್ಲೂರಿ ಕೆಲಸಕ್ಕೆ ಸೇರಿಸ್ಕೊಳ್ತಾರೆ. ಅಡುಗೆ ಕೆಲಸ ಅಲ್ಲಿ 1.5 ವರ್ಷ ಅಡುಗೆ ಬಟ್ಲರೇ ನಾವೇ ಅಡುಗೆ ಮಾಡಿ ಎಲ್ಲರಿಗೆ ಕೈದಿಗಳಿಗೆಲ್ಲ ಕೊಡಬೇಕು. ಏನೇನು ಮಾಡ್ತಾ ಇದ್ರಿ ಅಲ್ಲಿ? ಪಲಾವು, ಚಿತ್ರಾನ್ನ ಎಲ್ಲ ನಾಷ್ಟಕ್ಕೆ ಬೆಳಿಗ್ಗೆ 9ವರೆಗೆ ನಾಷ್ಟ ಕೊಡ್ತೀವಿ. ಆನಂತರ 11ವರೆಗೆ ಊಟ ಕೊಡ್ತೀವಿ. ಸಾಂಬಾರು ಕೊಡ್ತೀವಿ. ಶುಕ್ರವಾರ ಆದರೆ ಚಿಕನ್ ಕೊಡ್ತಾರೆ.
ಭಾನುವಾರ ಆದರೆ ಮೊಟ್ಟೆ ಕೊಡ್ತಾರೆ. ನನಗೆ ಎಲ್ಲ ಕೊಟ್ಕೊಂಡು ಎಲ್ಲರಿಗೆ ನಾವೇ ಬಡಿಸೋದೆಲ್ಲ ನಾವೇ, ಸಾಂಬಾರು ಅನ್ನ ಗಿನ್ನ ನಾವೇ ಕೊಡೋದು. ಓಕೆ. ಹಂಗೆ ಅದ್ರಲ್ಲಿ ಕೆಲಸ ಮಾಡ್ಕೊಂಡು ಹಂಗೆ ಜೀವನ ಕಳ್ಕೊಂಡು ಹೋಗ್ತಿತ್ತು. 1.5 ವರ್ಷ ಹೀಗೇನೆ ನಿಮಗೆ ಹಂಗೆ ಜೀವನ. ನಿಮ್ಮ ಮೈಂಡಲ್ಲಿ ಹೇಗೆ ಇದಾಗ್ತಾ ಇತ್ತು ಅಂದರೆ ನನಗೇನು ಬಿಡುಗಡೆ ಇಲ್ವಾ, ನಮ್ದೆಲ್ಲ ಮುಗಿದೋಯ್ತು ಅಂತ ಏನು ಮಾಡಿದೆ ಲೈಫ್ ಮುಗ್ದೋಯ್ತು. ಇವರೇ ತೂಕಕ್ಕೆ ಹಾಕಿಬಿಡ್ತಾರೆ, ನೀನು ಗಲ್ಲಗಳಿಸ್ಬಿಡ್ತಾರೆ, ಇಲ್ಲೇ ಹೇಳಿ ಎಲ್ಲ ಕ್ರಿಯೇಟ್ ಮಾಡಿಬಿಟ್ಟಿದ್ದಾರೆ ನನ್ನ ಪೊಲೀಸ್ನವರೇ. ನಿಮಗೆ ಬೇಲ್ ಸಿಗೋಲ್ಲ. ನೀವು ಸಪ್ರೇಟ್ ಸೆಲ್ಲಲ್ಲಿ ಇದ್ರಾ ಅಲ್ಲಿ? ಫಸ್ಟ್ ದಿನ ತಗೊಂಡು ಸೆಲ್ಲಲ್ಲಿ ಹಾಕ್ತಾರೆ, ಸಪ್ರೇಟ್. ಅದಕ್ಕೆ ಒಂದು ರೂಮ್ ಇರ್ತದೆ. ಫಸ್ಟ್ ಹೋದಾಗ ಸೆಲ್ಲಲ್ಲಿ ಹಾಕ್ತಾರೆ. ಅಲ್ಲಿ ಎಲ್ಲ ಇರ್ತಾರೆ, ಒಂದು 5 ಜನ 6 ಜನ ಇರ್ತಾರೆ. ಆನಂತರ ಬೆಳಿಗ್ಗೆ ಮಲ್ಟಿ ಕೇಸ್ ಅವ್ರನ್ನ ಇನ್ನೊಂದು ಕಡೆಗೆ ಶಿಫ್ಟ್ ಮಾಡ್ತಾರೆ, ದೊಡ್ಡ ದೊಡ್ಡ ರೂಮಿಗೆ. ಅಲ್ಲಿ ಸುಮಾರು ಜನ ಇರ್ತಾರೆ, 30 ಜನ 40 ಜನ ಎಲ್ಲ ಇರ್ತಾರೆ. ಅದ್ರ ಜೊತೆಗೆ ಹಾಕ್ತಾರೆ. ಆಗ ಅಲ್ಲಿ ಕೆಲಸ ಎಲ್ಲ ಮಾಡಿಸ್ತಾರೆ. ಕೆಲಸ ಎಲ್ಲ ಮಾಡ್ತಾರೆ. ಎಲ್ಲ ಸ್ಟೋರಿ ಕೇಳ್ತಾ ಇದ್ರು, ಹಿಂಗೆ ಸ್ಟೋರಿ ಅಂತ. ನೀನು ಸುಮ್ಮನೆ ನೀನು ಸುಳ್ಳು ಹೇಳ್ತಾ ಇದೀಯ, ನೀನು ಅವರು ನಂಬ್ತಾ ಇರಲಿಲ್ಲ, ಯಾರು ನಂಬ್ತಾ ಇದ್ದಿಲ್ಲ. ಕತೆ ಕಟ್ತಾ ಇದೀಯ ನೀನು ಕತೆ ಹೇಳಿದ್ರೆ ಮತ್ತೆ ಹಿಂಗೆ ನೀನು ತಗೊಂಬಂದು ಹಾಕ್ತಾರೆ, ಪೊಲೀಸ್ನವ್ರು ಸುಮ್ಮನೆ ತಂದು ಹಾಕ್ತಾರೆ ಅಂತ. ಆಗ ನಾನು ಸುಮ್ಮನೆ ಅದೇ, ಅದು ಟೈಮ್ ಬರುತ್ತೆ, ಎಲ್ಲರಿಗೂ ಗೊತ್ತಾಯ್ತದೆ. ಯಾರು ನಂಬ್ತಾ ಇರಲಿಲ್ಲ, ಯಾರು ನಂಬ್ತಾ ಇರಲಿಲ್ಲ. ಆದ್ರೆ ಒಬ್ಬೊಬ್ಬರು ನಂಬ್ತಾ ಇದ್ರು. ಆಗ ಒಬ್ಬಂಟಿ ಅದೆಲ್ಲ ಚೆನ್ನಾಗಿದ್ರು, ಎಲ್ಲ ಚೆನ್ನಾಗಿ ಮಾತಾಡಿಸ್ತಾ ಇದ್ರು, ಚೆನ್ನಾಗಿದ್ರು. ಏನಂತಲ್ಲ, ಬೇಲ್ ಮಾಡಿಸ್ಕೊಂಡು ಹೋಗು, ಅವಳು ಅಕ್ಷಕ್ಕೆ ಬದುಕಿ ಇದ್ರೆ ಸಿಗ್ತಾಳೆ ಅಂತ ಹೇಳ್ತಾ ಇದ್ರು. ಎಲ್ಲ ಧೈರ್ಯ ಕೊಡ್ತಾ ಇದ್ರು ನನಗೆ. ಕೆಲವರು ನಂಬ್ತಾ ಇದ್ರು, ಕೆಲವರು ನಂಬ್ತಾ ಇದ್ರು, ಕೆಲವರು ನಂಬ್ತಾ ಇದ್ದಿಲ್ಲ. ಹಂಗೆ ಸುಮ್ಮನೆ ಹಾಕೊಂಡು ಮತ್ತೆ ಬೇಲೆಲ್ಲ ಮಾಡಿಸ್ಕೊಂಡು ಒಂದು 6 ತಿಂಗಳು ಆಯಿತು ನನಗೆ ಬಂದು ಹೊರಗಡೆ. ಆಗ ಗೊತ್ತಾಯ್ತು ನನಗೆ ನೋವು ಬಂದಿದ್ದೆಲ್ಲ ಅಂತ. 2025 ಏಪ್ರಿಲ್ 1ಕ್ಕೆ ನೀವೇನೋ ಮಲ್ಲಿಗೆಯನ್ನ ಪತ್ತೆ ಮಾಡಿದ್ರಿ ಮಡಿಕೇರಿಯಲ್ಲಿ. ನಮ್ಮ ಫ್ರೆಂಡ್ಗಳ ಕೆಲಸಕ್ಕೆ ಏನೋ ಹೋಗೋತ್ತಿಗೆ ಹೋಟ್ಲಲ್ಲಿ ನಾಷ್ಟ ಮಾಡ್ತಾ ಇರುವಾಗ ವಿಡಿಯೋ ಮಾಡಿ ಲಾಕ್ ಮಾಡಿ. ಜೈಲಿಂದ ಜಾಮೀನು ತಗೊಂಡು ಹೊರಗಡೆ ಬಂದ ಮೇಲೆ ಇವರ ಪತ್ನಿ ಸಿಗ್ತಾರೆ ಮಡಿಕೇರಿಯಲ್ಲಿ. ಯಾರು ಮರ್ಡರ್ ಆಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಪೊಲೀಸವರು, ಅದೇ ಮರ್ಡರ್ ಆದ ವ್ಯಕ್ತಿ ಜೀವ ಇಟ್ಕೊಂಡು ಹೊರಗಡೆ ಓಡಾಡ್ಕೊಂಡು ಆರಾಮಾಗಿದ್ದಾರೆ ಮಲ್ಲಿಗೆ. ಸೊ ಅವರು ನಿಮಗೆ ಹೇಗೆ ಕಾಂಟ್ಯಾಕ್ಟಿಗೆ ಸಿಕ್ಕಿದ್ರು? ನಿಮ್ಮ ಫ್ರೆಂಡ್ಸ್ಗಳು ಹೇಗೆ ಸಹಾಯ ಮಾಡಿದ್ರು ಅವ್ರನ್ನ ಪತ್ತೆ ಮಾಡೋದಕ್ಕೆ, ಮಲ್ಲಿಗೆ ಅವ್ರನ್ನ ಪತ್ತೆ ಮಾಡೋದಕ್ಕೆ? ಮಲ್ಲಿಗೆ ಪತ್ತೆ ಮಾಡಿ ಅವರು ಕೆಲಸದ ಮೇಲೆ ಏನೋ ಹೋಗಿದ್ರು, ಸುಮ್ಮನೆ ಹಂಗೆ ಏನೋ. ನಿಮ್ಮ ಫ್ರೆಂಡ್ಸ್ಗಳು ಕೆಲಸಕ್ಕೆ ಎಲ್ಲಿ ಹಳ್ಳಿ ಅದು? ಅಲ್ಲಿ ಮಡಿಕೇರಿ. ಇಲ್ಲಿಂದ ಹುಡುಗರೆ, ನಮ್ಮ ಹುಡುಗರೆ. ಅವರು ಹೋಟ್ಲ್ ಒಳಗೆ ನಾಷ್ಟ ಏನೋ ಮಾಡ್ತಾ ಇರ್ತಾರೆ. ಆಗ ಯಾರು? ಮಲ್ಲಿಗೆಯವರು? ಮಲ್ಲಿಗೆನು ಗಣೇಶನು. ಅವರು ಆಗ ವಿಡಿಯೋ ಮಾಡ್ಕೊಳ್ತಾರೆ. ಅವ್ರು ಮದುವೆ ಆಗಿದ್ರ ಅವಾಗ? ಮದುವೆಯಾಗಿ 2 ಮಕ್ಕಳು ಉಂಟು ಫಸ್ಟೇ ಅವರಿಗೆ. ಅವ್ರಿಗೂ 2 ಮಕ್ಕಳಿದೆ, ಅವರು ತೋಟದಲ್ಲಿದ್ದಾರೆ. ಒಂದು ಕೂಡ ಅನೈತಿಕ ಸಂಬಂಧ. ವಿಡಿಯೋ ಮಾಡಿ ಪೊಲೀಸಿಗೆ ಹ್ಯಾಂಡ್ ಓವರ್ ಮಾಡ್ತಾರೆ ನಮ್ಮ ಹುಡುಗರು. ಆಗ ಇಲ್ಲಿ ನಿಮ್ಮ ಫ್ರೆಂಡ್ಸ್ಗಳು ಹೇಳ್ತಾರೆ, ನೋಡಿ ನಿನ್ನ ಹೆಂಡತಿ ಮಲ್ಲಿಗೆ ಇಲ್ಲಿದ್ದಾಳೆ, ಪೊಲೀಸಿಗೆ ಹ್ಯಾಂಡ್ ಓವರ್ ಮಾಡಿದ್ವಿ, ಬಂದು ನೋಡ್ಕೊಳ್ಳಿ. ಅವರೇ ಹಿಡ್ಕೊಟ್ಟು ಪೊಲೀಸಿಗೆ ಹ್ಯಾಂಡ್ ಓವರ್. ಯಾವ ಪೊಲೀಸು? ಮಡಿಕೇರಿ ಪೊಲೀಸ್. ಮಡಿಕೇರಿ ಪೊಲೀಸ್ ಸ್ಟೇಷನ್ಗೆ ಅವ್ರನ್ನ ಹಿಡ್ಕೊಡ್ತಾರೆ. ಆವಾಗ ಅಲ್ಲಿ ಮಡಗಿರ್ತಾರೆ. ನನ್ನ ಕೆಲಸ ಬಿಟ್ಟು ಸಾಯಂಕಾಲ ಹೋಯ್ತು, ಅಲ್ಲಿ ಹೋಗಿ ನೋಡೋತ್ತಿಗೆ ಅವ್ರು ಬಿಡಲ್ಲ. ನಮಗೆ ಸಾಕಾಗೋಯ್ತು. ನನ್ನ ಒಳಗಡೆ ಬಿಡಲಿಲ್ಲ ಅವರು, ಪೊಲೀಸಿನವ್ರು ಒಳಗಡೆ ಬಿಡಲಿಲ್ಲ. ನೀನು ಒಳಗಡೆ ಇರು ಅಂದರು. ನಾನು ಹೊರಗಡೆ ಇದ್ದುಕೊಂಡು ಸಾಕಾಗೋಯ್ತು. ನಾನು ಹೊರಗೆ ಸಾಯಿಸಿಬಿಟ್ಟೆ ಅಂತೇಳಿ ನಾನು ಹಿಂಗೆಲ್ಲ ಮಾಡಿಬಿಟ್ರಲ್ಲ. ಆಗ ಇವಳು ಇಲ್ಲಿದ್ದಲ್ಲ, ಆಗ ಅದು ಯಾರು ಅಂತ ಜ್ಞಾನ ಮಾಡಿದೆ ನಾನು. ಆಗ ಪೊಲೀಸ್ ಎಲ್ಲ ಹಿಂಗೇನೆ ಮಾಡೋದು ಅಂತೇಳಿ ಗೊತ್ತಾಗೋಯ್ತು. ಸುಮ್ಮನೆ ಸುಳ್ಳಾಗಿ ಎಲ್ಲರನ್ನ ತಗೊಂಡು ಒಳಗೆ ಹಾಕ್ಕೊಂಡು ಅವನೂ ಸಾಯಿಸಿಬಿಟ್ಟಿದ್ದೀನಿ ಅಂತ ಪೊಲೀಸಲ್ಲಿ ಲಿಸ್ಟಲ್ಲಿದೆ. ಅವನಲ್ಲಿ ತಿತ್ತುಮದಿ ಪಾರ್ಸಲ್ಲಿ ಹೊಡೆದಾಕಿದೀಯಾ, ಅವಳನ್ನ ತಗೊಂಡು ಇಲ್ಲಿ ಹೊಡೆದಾಕಿದ್ಯಾ, ಇಬ್ಬರನ್ನು ನೀವೇ ಕೊಂದಿದ್ಯಾ, ಅವ್ರು ಕಾಣ್ತಾ ಇಲ್ಲ, ಎಲ್ಲಿ ಹುಡುಗರು ಸಿಗ್ತಾ ಇಲ್ಲ ಅಂತ ಇವರೇ ಕ್ರಿಯೇಟ್ ಮಾಡ್ತಾರೆ. ನನಗೆ ಗೊತ್ತಿಲ್ಲ, ನನಗೆ ಒಂಥರ ತಲೆ ಕಟ್ಟೋಯ್ತದೆ. ಇದೇನಪ್ಪ ಇಬ್ಬರಲ್ಲಿ ಮಾಡಿಬಿಡ್ತೀವಿ ಅಂತ ಹೇಳ್ತಾರೆ. ಅಂದೇ ನಂಬಿಕೆ ನನ್ನ ಮೇಲೆ ಹೋಗ್ತಿದ್ದೇನು. ಕಂಪ್ಲೇಂಟ್ ಕೊಟ್ಟವನಿಗೆ ಈ ಸ್ಥಿತಿನ, ಅದನ್ನು ಬಾಕಿರೋರಿಗೆ ಯಾವ ಸ್ಥಿತಿ ಅಂತೇಳಿ ಜ್ಞಾನ ಸುಮ್ಮನೆ ಹಾಕೊಂಡು ಆಮೇಲೆ ಸಿಕ್ಕಿದ ಮೇಲೆ ಗೊತ್ತಾಯಿತು ಪೊಲೀಸುಗಳೂ ಇಷ್ಟು ಕ್ರಿಮಿನಲ್ ಕೆಲಸ ಮಾಡ್ತಾರೆ ಅನ್ನೋದನ್ನ ಗೊತ್ತಾಗೋಯ್ತು. ಯಾರು ನಂಬ್ತಾರೆ? ಈಗ ಕಂಪ್ಲೇಂಟ್ ಕೊಡ್ಬೇಕಾದ್ರೆ ಭಯ ಪಡ್ಬೇಕಾಗ್ತದೆ. ಯಾವಾಗ ನಂಬಿಕೆಯಲ್ಲಿ ಕೊಡೋದು? ನ್ಯಾಯಾಲಯಕ್ಕೆ ಹೋದರೆ ನ್ಯಾಯ ಸಿಕ್ಕಲ್ಲ. ಆವಾಗ DNA ಟೆಸ್ಟ್ ಅನ್ನ ಅದು ಇಲ್ಲೇ ಗೊತ್ತಾಯ್ತು, ಗೊತ್ತಿಲ್ಲ. ನಮ್ಮ ಅತ್ತೆದೇ DNA ಟೆಸ್ಟ್ ಮಾಡ್ತಾರೆ. ಅತ್ತೆದು? ಕೋರ್ಟಲ್ಲೇ. ಗೌರಿ ಅಂತ ಅತ್ತೆ ಅಂದ್ರೆ ಆಗಲ್ಲ. ಆಗದಿದ್ರು ತೆಗೆದುಬಿಟ್ಟು ಬರ್ತಾರೆ. ಅದು ಬರೋದ ಮುಂಚೆನೇ ನನ್ನ ತೆಗೆದು ಒಳಗೆ ಹಾಕಿರ್ತಾರೆ. ಅದು ಕೋರ್ಟಿಗೆ ಹೋಗ್ತಾರೆ. ಅದು ಅವರು ಹೇಳ್ತಾರೆ DNA ಟೆಸ್ಟ್ ಅಲ್ಲಿ ಫೇಲ್ ಅಂತ ಬರುತ್ತೆ. ಅಂದ್ರೆ ಕೋರ್ಟಲ್ಲಿ ಬರುತ್ತೆ. ಅಪರಿಚಿತ ಯಾವುದು ಅಸ್ಥಿಪಂಜರ ಇದೆ ಅದಕ್ಕೂ ಇವರ ತಾಯಿಗೂ ಸಂಬಂಧ ಅಂದರೆ ಹೊಂದಾಣಿಕೆ ಬರೋದಿಲ್ಲ. ಸೊ ಇದು ಮಲ್ಲಿಗೆ ಅವರ ಅಸ್ಥಿಪಂಜರ ಅಲ್ಲ ಅನ್ನೋದು ಪ್ರೂವ್ ಆಗುತ್ತೆ. ಆದರೂ ನಡೀಲಿ ಅಂತೇಳಿ ಬಿಡ್ತಾರೆ ಜಡ್ಜಿ. ಕೇಸ್ ನಡೀಲಿ, ಮುಂದಕ್ಕೆ ಏನು ನಡೀತದೆ. ನೀವು ಜೈಲಲ್ಲಿ ಇರ್ತೀರ? ನಾವು ಒಳಗಡೆ ಇರ್ತೀವಿ. ಕೇಸ್ ಚಾರ್ಜ್ ಆಗಿರ್ತದೆ, ಸಾಕ್ಷಿಗಳು ನಡೀತಾ ಇರ್ತದೆ. ಆನಂತರ ನನಗೆ ಬೇಲ್ ಆಗಿರ್ತದೆ. ಆಗ ಬಂದು ಇಲ್ಲಿ ಹಿಂಗೆಲ್ಲ ಆಗಿ ಇದಾಗಿದೆ. ಲಾಯರು ಬೈತಾ ಇರ್ತಾರೆ ನನಗೆ, ನೋಡು ಆ ಡೇಟಿಗೆ ಕಂಪ್ಲೇಂಟ್ ಆಗಿದೆ, ಅವಳದೇ ಅದು, ನೀನು ಸುಳ್ಳು ಹೇಳ್ತಾ ಇದೆಯಾ ಅಂತ. 13 ಮ್ಯಾಚ್ ಆಯ್ತಾ ಉಂಟು, ನೀನು ಸುಳ್ಳು ಹೇಳ್ತಾ ಇದ್ದೆ ಅಂತ ಲಾಯರು ಎದುರಿಸ್ತಾರೆ. ಯಾರೇ ಏನೇ ಹೇಳ್ಕೊಳ್ಳಿ ಸರ್, ನಾನು ನಂಬೋದಿಲ್ಲ ಅಂದರೆ ಮುಂದಕ್ಕೆ ಏನಾಯ್ತು ಅದಾಗುತ್ತೆ. ಸಿಕ್ಕ ಟೈಮಿಗೆ ಸಿಕ್ಕೋದು ಸಿಕ್ಕುತ್ತೆ. ಸತ್ತಿರೋಂತೂ ಸಿಕ್ಕಲ್ಲ, ಜೀವಾಗಿರೋರು ಸಿಗ್ತಾರೆ ಅಂತ ಸಿಕ್ಕೋದು. ಏಪ್ರಿಲ್ 4ನೇ ತಾರೀಕು ಮಲ್ಲಿಗೆ ಅವ್ರನ್ನ ನೀವು ನ್ಯಾಯಾಲಯಕ್ಕೆ ಹಾಜರುಪಡಿಸ್ತಾರಲ್ವಾ ಪೊಲೀಸರು. ಸೊ ಆವಾಗ ಗೊತ್ತಾಗುತ್ತೆ ಮಲ್ಲಿಗೆ ಬದುಕಿದ್ದಾರೆ. ಆಗ ಗೊತ್ತಾಗುತ್ತೆ. ನಮಗೇನು ಗೊತ್ತಿಲ್ಲ ಅವಳು ಏನಾಗಿದ್ದಾಳೆ ಅಂತ, ನಮಗೇನು ಗೊತ್ತಿಲ್ಲ.
2025 ಏಪ್ರಿಲ್ 23 ಪ್ರಕರಣದಿಂದ ಸುರೇಶ್ ಅವರು ಖುಲಾಸೆ ಆಗ್ತಾರೆ, ಮುಕ್ತ ಆಗ್ತಾರೆ. ನಿಮಗೆ ಇದಕ್ಕೂ ಏನು ಸಂಬಂಧ ಇಲ್ಲ? ಏನು ಸಂಬಂಧ ಇಲ್ಲ, ಈ ಕೇಸಿಂದ ನಿನ್ನ ಹೆಸರು ತೆಗಿತೀವಿ ಕೋರ್ಟಿಂದ ಆರ್ಡರ್ ಆಯ್ತು. ಸೊ ಈಗ ಅಪರಿಚಿತ ಯಾವುದು ಅಸ್ಥಿಪಂಜರ ಸಿಕ್ಕಿತ್ತು ಆ ಕೇಸನ್ನು ಪೊಲೀಸರು ಇನ್ನು ಮುಂದೆ ಏನಾಯ್ತು ಅನ್ನೋದು ಅದೇ ನಮ್ಮ ಕಡೆ ಅಂತ್ಯ ಸಂಸ್ಕಾರ ಮಾಡಿಸ್ಬಿಡ್ತಾರಲ್ಲ, ನಿಮ್ಮ ಕಡೆಯಿಂದ ಮಾಡಿಸ್ತಾರೆ. ನಮ್ಮ ಅತ್ತೇನು ನಾನು ಹೋಗಿ ಮಾಡ್ತೀವಿ ಅದನ್ನ. ನಮಗೆ ಗೊತ್ತಿಲ್ಲಲ್ಲ ಏನು ಎಂತ ಒಂದು ಗೊತ್ತಿಲ್ಲ, ಬರೀ ಮೂಳೆ ಅದು ಬಾಡಿನೂ ತೋರಿಸಿಲ್ಲ, ಎಲ್ಲ ಪ್ಯಾಕಿಂಗ್ ಆಗಿರ್ತದೆ ಕೊಟ್ರಲ್ಲಿ. ಹಾಂ, ಅದು ತಗೊಂಡೋಗಿ ಅಲ್ಲಿ ಊತಾಕ್ತಾರೆ. ಅರ್ಧ ಬಾಡಿನ ಮೈಸೂರಲ್ಲಿ ಊತಾಕಿರ್ತಾರೆ ಅವರು ಮೊದಲೇ. ಬರೀ ಬುರುಡೆ ಮಾತ್ರ ಬರುತ್ತೆ ಇಲ್ಲಿಗೆ, ಬಾಕಿ ಅವ್ರು ತಲೆ ಬುರುಡೆ ಮಾತ್ರ ಒಂದೇ ಪಾರ್ಟ್ಸ್ ಬರೋದು, ಬಾಕಿ ಎಲ್ಲ ಮೈಸೂರಲ್ಲಿ ಊತಾಕಿರ್ತಾರೆ. ಅದು ನಮ್ಮ ಕಡೆ ಮಾಡಿಸಿ ಅವ್ರದ್ದೇ ಅಂತೇಳಿ ಕನ್ಫರ್ಮ್ ಆಯ್ತದೆ ಇವರಿಗೆ, ನನ್ನ ಮೇಲೆ ಇದು ಮಾಡ್ತಾರೆ. ಓಕೆ. ಈಗ ಸ್ವಲ್ಪ ಒಂದೆರಡು ಕೆಲಸ ಮಾಡ್ಕೊಂಡಿದ್ದೆ, ಅಷ್ಟೊತ್ತಿಗೆ ಆ ಕಡೆ ಈ ಕಡೆ ಎಲ್ಲ ಕರಿತಾ ಇರ್ತಾರೆ, ತೋಟದ ಕೆಲಸ ತೋಟ ಕೆಲಸಕ್ಕೆ ಹೋಯ್ತಾ ಇರೋದು. ಈಗ ಅವ್ರು ಮಲ್ಲಿಗೆ ಅವ್ರು ಎಲ್ಲಿದ್ದಾರೆ? ಅವ್ರ ಜೊತೆಗೆ ನಾವು ಬೇಡ ಅಂದ್ಬಿಟ್ಟು, ಇನ್ನು ಬೇಕಾಗಿಲ್ಲ ಇದು ಅಂದ್ಬಿಟ್ಟು ಬೇಡ ಅವ್ರ ಜೊತೆಗೆ ಹೋದ್ರ ಅವರು ಮದುವೆ ಆಗಿ. ಹಾಂ, ಅವ್ರ ಜೊತೆಗೆ. ಸೊ ಇವರಿಗೆ ಇಬ್ಬರು ಮಕ್ಕಳಿದ್ದಾರೆ ಸುರೇಶ್ ಅವರಿಗೆ, ಒಬ್ಬ ಹುಡುಗ ಒಂದು ಹುಡುಗಿ ಈಗ ಶಾಲೆಗೆ ಹೋಗ್ತಾ ಇದ್ದಾಳೆ. ಬಟ್ ಈ ಹುಡುಗ 10ನೇ ಕ್ಲಾಸ್ ತನಕ ಓದಿದ್ರಲ್ವ ಅವರು? 10ನೇ ಕ್ಲಾಸ್ ಗಂಟೆ ಓದ್ಬಿಟ್ಟು ಈ ಕೇಸಿನ ನಂತರ ಓದಕ್ಕಾಗಲಿಲ್ಲ, ಶಾಲೆಗೆ ಹೋಗಕ್ಕಾಗಲಿಲ್ಲ ಹುಡುಗನಿಗೆ ಪಾಪ. ಕಟ್ಟಕ್ಕೆ ಆ ಕಡೆ ಕಡೆ ಓಡೋಕ್ಕೆ ಯಾರಿಲ್ಲ, ಶಾಲೆ ಆಗಿ ತಂಗಿನೇ ಓದಿಸ್ಕೊಂಡಿದ್ದ. ನೋಡಿ ಎಷ್ಟು ಹಿಂಸೆ ಆಗಿದೆ ಅಂತಂದರೆ ಇವರಿಗೆ, ಇವರ ಫ್ಯಾಮಿಲಿ ಮೇಲೆ ಅದು ಪರಿಣಾಮ ಬೀರಿದೆ. ಇಬ್ಬರು ಮಕ್ಕಳ ಎಜುಕೇಷನ್, ಒಬ್ಬ ಹುಡುಗನ ಎಜುಕೇಷನ್ ನಿಂತು ಹೋಗಿದೆ. ಸಮಾಜದಲ್ಲಿ ಕೊಲೆಗಾರ ಅನ್ನುವಂತಹ ಒಂದು ತಪ್ಪೇ ಮಾಡಿಲ್ಲ, ಆದರೂ ಕೂಡ ಆರೋಪನ ಇವರು ತಲೆಗೆ ಹೊತ್ಕೊಳ್ಬೇಕಾಯ್ತು. ಅಂತೂ ಅವರಿಗೆ ಈಗ ಸ್ವಲ್ಪ ಒಂದು ಮಟ್ಟದಲ್ಲಿ ಅವರಿಗೊಂದು ಸಮಾಧಾನ ನಿಟ್ಟುಸಿರು ಬಿಡ್ತಾ ಇದ್ದಾರೆ ಇವಾಗ. ಸೊ ಈ ಕೇಸಿಗೆ ಸಂಬಂಧಪಟ್ಟ ಹಾಗೆ ಒಟ್ಟು 5 ಪೊಲೀಸರು ಇಲ್ಲಿ ತಪ್ಪು ಮಾಡಿದ್ದಾರೆ. ಅದರಲ್ಲಿ ಕುಶಾಲನಗರದ ಸರ್ಕಲ್ ಇನ್ಸ್ಪೆಕ್ಟರ್ BG ಪ್ರಕಾಶ್, ಮೈಸೂರಿನ ಇಲವಾಲ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ಮಹೇಶ್ ಕುಮಾರ್ ಮತ್ತು ಜಯಪುರ ಪೊಲೀಸ್ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ಪ್ರಕಾಶ್ ಎತ್ತಿನಮನಿ, ಈ 3 ಪೊಲೀಸರನ್ನು ಅಮಾನತು ಮಾಡಿ ಆದೇಶ ಹೊರಡಿಸಿದೆ ಪೊಲೀಸ್ ಇಲಾಖೆ. CM ಸಿದ್ದರಾಮಯ್ಯ ಅವರು ಬೆಂಗಳೂರಿನ ಪೊಲೀಸ್ ಅಧಿಕಾರಿಗಳ ವಾರ್ಷಿಕ ಸಮ್ಮೇಳನದಲ್ಲಿ ಹೋಗಿರ್ತಾರೆ. ರೀಸೆಂಟಾಗಿ ಸಮ್ಮೇಳನ ನಡೀತು. ಅಲ್ಲಿ CM ಸಿದ್ದರಾಮಯ್ಯ ಅವರು ನಮ್ಮ ಜಿಲ್ಲೆಗೆ ಸಂಬಂಧಪಟ್ಟ ಹಾಗೆ ಈ ಥರ ಒಂದು ಕೇಸ್ ಆಗಿದೆ, ಈ ಸುರೇಶ್ ಅನ್ನೋಂಥವ್ರ ಮೇಲೆ ವಿನಾಕಾರಣವಾಗಿ ಅವರ ಮೇಲೆ ಆರೋಪವನ್ನು ಮಾಡಿ ಅವ್ರನ್ನ ಜೈಲಿಗೆ ಹಾಕಿದ್ದೀರಾ ಅನ್ನೋಂಥ ಎಲ್ಲ ಸಂಗತಿಗಳನ್ನು CM ಸಿದ್ದರಾಮಯ್ಯ ಅವರು ವರದಿ ತರಿಸ್ಕೊಂಡು ಮುತುವರ್ಜಿ ವಹಿಸಿ ಈ ಪೊಲೀಸ್ ಆಫೀಸರ್ಗಳ ಮೇಲೆ ಕ್ರಮ ತಗೊಳ್ಳೋದಕ್ಕೆ ಸೂಚನೆಯನ್ನು ಕೊಡ್ತಾರೆ. ಈ ಸೂಚನೆ ಕೊಟ್ಟಾದ ಮೇಲೇ ಈ 3 ಪೊಲೀಸ್ ಅಧಿಕಾರಿಗಳ ಮೇಲೆ ಪೊಲೀಸ್ ಇಲಾಖೆ ಕ್ರಮ ಕೈಗೊಂಡಿದೆ. ನೋಡಿ, ಹಿರಿಯ ಪೊಲೀಸ್ ಅಧಿಕಾರಿಗಳಿಗೆ ನಾನಿಲ್ಲಿ ಹೇಳೋದೇನೆಂದರೆ, ಹಿರಿಯ ಪೊಲೀಸ್ ಅಧಿಕಾರಿಗಳಿಗೆ ಈ ಥರ ನಡೆದಿದೆ ಅಂತ ಗೊತ್ತಿತ್ತು. ಆದರೂ ಕೂಡ ಒಬ್ಬ ಮುಖ್ಯಮಂತ್ರಿ ಬಂದು ಸೂಚನೆ ಕೊಡಬೇಕು ಈ 3 ಪೊಲೀಸ್ ಅಧಿಕಾರಿಗಳನ್ನು ಅಮಾನತು ಮಾಡಿದ್ದ. ಅಲ್ಲಿ ತನಕ ಹಿರಿಯ ಪೊಲೀಸ್ ಅಧಿಕಾರಿಗಳು ಸುಮ್ಮನೆ ಇದ್ದರು, ಪೊಲೀಸ್ ಇಲಾಖೆ ಸುಮ್ಮನೆ ಇತ್ತು, ಯಾವುದೇ ಆ್ಯಕ್ಷನನ್ನು ತಗೊಂಡಿಲ್ಲ. ಒಬ್ಬ ಬಡವನಿಗೆ ನ್ಯಾಯ ಕೊಡಿಸುವಂತಹ ಕೆಲಸವನ್ನು ಮಾಡಿಲ್ಲ. ಇವರು ಆರೋಪ ಮುಕ್ತ ಆದಮೇಲೆ ಕೋರ್ಟ್ ಹೇಳಿದೆ 1 ಲಕ್ಷ ಪರಿಹಾರವನ್ನು ಕೊಡಬೇಕು ಅಂತ. ಮೈಸೂರು ಕೋರ್ಟ್ ಆದೇಶ ಮಾಡಿದೆ, ಬಟ್ ಇದುವರೆಗೆ ಬಂದಿಲ್ಲ. 2025 ಜುಲೈ ತಿಂಗಳಿದು, ಇದುವರೆಗೆ 1 ಲಕ್ಷ ಪರಿಹಾರ ಬಂದಿಲ್ಲ. ಸೊ ಈಗ ಮುಂದಿನ ನಡೆ ನಿಮ್ದು, ನೀವು ಹೈಕೋರ್ಟಲ್ಲಿ ಪ್ರಶ್ನೆ ಮಾಡ್ತಾರೆ, ಹೈಕೋರ್ಟಲ್ಲಿ ಹಾಕಿದ್ದಾರೆ ಕೇಸ್. ಅಂದರೆ 5 ಕೋಟಿ ಪರಿಹಾರ ಕೊಡಬೇಕು ಅಂತೇಳಿ ನೀವೊಂದು ಕೇಸ್ ಹಾಕಿದೆ. ಯಾವುದು ಮಾಡಿಲ್ಲಲ್ಲ, ಈಗ ನಮ್ಮ ಸೈಡ್ ಯಾವುದು ತಪ್ಪಿಲ್ಲಲ್ಲ. ಈ 3 ಪೊಲೀಸರ ಜೊತೆಗೆ ಇನ್ನೂ ಒಟ್ಟು 2 ಸೇರಿ ಒಟ್ಟು 5 ಪೊಲೀಸ್ ಅಧಿಕಾರಿಗಳ ಮೇಲೆ ಕ್ರಮ ತಗೊಳ್ಬೇಕು ಅಂತ ಸುರೇಶ್ ಅವರು, ಮತ್ತು 5 ಕೋಟಿ ಪರಿಹಾರವನ್ನು ನನಗೆ ಕೊಡಬೇಕು, ನನಗೆ ನಷ್ಟ ಆಗಿದೆ, 1.5 ವರ್ಷ ನಾನು ಜೈಲಲ್ಲಿದ್ದೆ ಅಂತ ಹೇಳಿ ಕೋರ್ಟಲ್ಲಿ ನೀವು ಕೇಸನ್ನು ಹಾಕಿದರೆ ಅದಿನ್ನೂ ತನಿಖೆ ನಡೀತಾ ಇದೆ ಅದ್ರ ಬಗ್ಗೆ. ಸ್ನೇಹಿತರೆ ನೋಡಿ, ಇದು ಒಂದು ಎಕ್ಸಾಂಪಲ್ ಆದಂತಹ ಒಂದು ಪ್ರಕರಣ. ಅಂದರೆ ತಪ್ಪೇ ಮಾಡದಂತಹ ವ್ಯಕ್ತಿಯ ಮೇಲೆ ವಿನಾಕಾರಣ ಆರೋಪವನ್ನು ಹೊರಿಸಿ ಸುಳ್ಳು ಸಾಕ್ಷ್ಯಗಳನ್ನು ಸೃಷ್ಟಿ ಮಾಡಿರೋದು. ಅದು ಮಾಡಿರೋದು ಯಾರು? ಬೇರೆ ಯಾರು ಅಲ್ಲ, ಪೊಲೀಸ್ ಅಧಿಕಾರಿಗಳೇ ಮಾಡಿರೋದು. ಈ ಥರ ತಪ್ಪುಗಳನ್ನು ಮಾಡಬಾರ್ದು ಅಂತ ಹೊಸ ಪೊಲೀಸರು ಯಾರು ಟ್ರೈನಿಂಗ್ ತಗೊಳ್ತಾ ಇರ್ತಾರೆ, ಹೊಸದಾಗಿ ಪೊಲೀಸ್ ಇಲಾಖೆ ಬರೋಂಥವ್ರಿಗೆ, ಅವರಿಗೆ ಹೇಳಿಕೊಡೋಕ್ಕೋಸ್ಕರ ಸುರೇಶ್ ಅವ್ರನ್ನ ಕರ್ಕೊಂಡು ಹೋಗಿ ಅಲ್ಲಿ ಟ್ರೈನಿಂಗ್ ಇದು ಮಾಡಿದ್ದಾರೆ. ಟ್ರೈನಿಂಗ್ ಕ್ಯಾಂಪ್ ಎಲ್ಲಿ? ಅದು ಮೈಸೂರಲ್ಲಿ ನಿಮ್ಮನ್ನು ಕರ್ಕೊಂಡು ಹೋಗಿದ್ರು, ಎಲ್ಲ ಮೀಟಿಂಗ್ ಎಲ್ಲ ಮಾಡಿದ್ರು. ಆಗ ನಾನು ಹೇಳಿದೆ ಅವರಿಗೆ, ಈ ಥರ ಎಲ್ಲ ಮಾಡಬಾರ್ದು, ಇನ್ನು ಯಾರಿಗೂ ಈ ಥರ ಮಾಡೋಕ್ಕೆ ಹೋಗ್ಬೇಡಿ, ಏನೇ ಇದ್ರು ಕರೆಕ್ಟಾಗಿ ಇದು ಮಾಡಿ. ಸುಮ್ಮನೆ ಯಾರೋ ಸಿಕ್ಕಿದ್ರು, ರೋಡಲ್ಲಿ ಯಾರೋ ಹೋದರು, ಅವ್ರನ್ನೇ ತೊಗೊಂಡೋಗಿ ಇನ್ನೊಂದು ಕೇಸಿಗೆ ಹಾಕೋದು, ಇದೆಲ್ಲ ಮಾಡೋಕ್ಕೆ ಹೋಗ್ಬಾರ್ದು, ನ್ಯಾಯವಾಗಿ ಮಾಡಿ ಅಂತೇಳಿ ಇದೆಲ್ಲ ಹೇಳ್ಕೊಟ್ಟಿದ್ದೆ. ಉದಾಹರಣೆಗೆ ಹೇಳ್ಕೊಟ್ಟಿದ್ದೆ, ಈ ಥರನೂ ಮಾಡ್ಬೋದನ್ನು ಪೊಲೀಸ್ ಅಧಿಕಾರಿಗಳೇ ಮಾಡ್ತಾರೆ, ನೀವು ಈ ಥರದ್ದು ಮಾಡೋಕ್ಕೆ ಹೋಗಬೇಡಿ,
ಹಿಂಗೆ ಮಾಡಿದ್ರೆ ನೋಡಿ ಅವರ ಆದಂಗೆ ನಿಮಗೂ ಆಗುತ್ತೆ ಅಂತ ಹೇಳಿ ಹೇಳ್ಬಿಟ್ಟು ಬಂದೆ. ಅಂದರೆ ಅಪರಾಧಿ ಸಿಗದಿದ್ರೂ ಕೂಡ ಒಬ್ಬ ನಿರಪರಾಧಿಗೆ ಶಿಕ್ಷೆ ಆಗಬಾರ್ದು, ಇದೊಂದು ತತ್ವ. ಆದರೆ ಇದನ್ನು ನಾವು ಫಾಲೋ ಮಾಡಬೇಕು ಅಂತಲೇ ಪೊಲೀಸ್ ಇಲಾಖೆಯವರು ಇವ್ರನ್ನ ಇಟ್ಕೊಂಡು ಒಂದು ಟ್ರೈನಿಂಗ್ ಕೊಟ್ಟಿದ್ದಾರೆ. ಬಟ್ ಆ 3 ಪೊಲೀಸ್ ಅಧಿಕಾರಿಗಳ ಮೇಲೆ ಸಸ್ಪೆಂಡ್ ಅನ್ನೋ ಒಂದು ಸಣ್ಣ ಶಿಕ್ಷೆ ಬಿಟ್ಟರೆ ಬೇರೆ ಏನೂ ಇಲ್ಲ. ಅಂದರೆ ಇದರಲ್ಲೇ ನಮಗೆ ಅರ್ಥ ಆಗುತ್ತೆ ಬಹುಶಃ ಈ 3 ಪೊಲೀಸ್ ಅಧಿಕಾರಿಗಳು ಪ್ರಭಾವಿಗಳು ಇರ್ಬೋದು. ನಾನು ಇನ್ನೊಂದನ್ನು ನಿಮಗೆ ಇಲ್ಲಿ ಎಕ್ಸ್ಪ್ಲೇನ್ ಮಾಡಬೇಕು ನೋಡಿ. ಈಗ ಇವರು ಇರೋದು, ನಾನು ಆವಾಗಲೇ ಹೇಳಿದೆ, ಅಮಾನತಾದಂತಹ ಪೊಲೀಸರು ಇರೋದು ಮೈಸೂರಿನ ಇಲವಾಲ ಠಾಣೆ ಒಬ್ಬರು, ಇನ್ನೊಬ್ಬರು ಜಯಪುರ ಠಾಣೆ, ಅಂದರೆ ಇನ್ನೊಬ್ರು ಕುಶಾಲನಗರದ ಸರ್ಕಲ್ ಇನ್ಸ್ಪೆಕ್ಟರ್. ಇವರು 3 ಜನರ ಮೇಲೆ ಕೂಡ ಅಮಾನತು ಆದೇಶ ಆಗಿದೆ. ಅಂದರೆ ಇವರು ಬೆಟ್ಟದಪುರ ಪೊಲೀಸ್ ಸ್ಟೇಷನ್ನ ವ್ಯಾಪ್ತಿಯಲ್ಲಿಲ್ಲ, ಅಲ್ಲೆಲ್ಲೋ ಇಲವಾಲದಲ್ಲಿದ್ದಾರೆ ಒಬ್ಬರು, ಇನ್ನೊಬ್ರು ಜಯಪುರದಲ್ಲಿದ್ದಾರೆ. ಸೊ ಕೇಸ್ ನಡೀತಾ ಇದ್ದಾಗಲೇ ಅವರು ವರ್ಗಾವಣೆ ಮಾಡಿಕೊಂಡು ಬೇರೆ ಸ್ಟೇಷನ್ಗೆ ಹೋಗಿದ್ದಾರೆ. ಅಂದರೆ ಇದರ ಅರ್ಥ ಈ ಮಾಡಿರೋಂತಹ ತಪ್ಪು ನಮ್ಮ ತಲೆ ಮೇಲೆ ಮುಂದೆ ಬರೋದು ಬೇಡ ಭವಿಷ್ಯದಲ್ಲಿ, ಅದಕ್ಕೋಸ್ಕರ ನಾವು ತಪ್ಪಿಸ್ಕೊಳ್ಳೋಣ ಅಂತ ಟ್ರಾನ್ಸ್ಫರ್ ತಗೊಂಡು ಕೂಡ ಹೋಗಿದ್ದಾರೆ. ಅದಕ್ಕೆ ಇವರ ವಿರುದ್ಧ ಕಠಿಣ ಕ್ರಮವನ್ನು ತಗೊಳ್ತಾ ಇಲ್ಲ. ಇದಕ್ಕೆ ಪೊಲೀಸ್ ಇಲಾಖೆನೇ, ಈ ಥರದೊಂದು ಅನುಮಾನ ಖಂಡಿತ ಬರುತ್ತೆ ಒಬ್ಬ ಸಾಮಾನ್ಯ ಜನರಿಗೆ. ಪೊಲೀಸ್ ಇಲಾಖೆ ಇಂತಹ ಅಧಿಕಾರಿಗಳ ವಿರುದ್ಧ ಕಠಿಣ ಕ್ರಮವನ್ನು ತಗೊಳ್ಬೇಕು. ಹಾಗೆಯೇ ನಾನು ಹೇಳೋದೇನೆಂದರೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈ ಪ್ರಕರಣದಲ್ಲಿ ಮಧ್ಯಪ್ರವೇಶ ಮಾಡ್ತಾರೆ. ಹಾಗೆಯೇ ವಕೀಲರಾದ ಪಾಂಡು ಪೂಜಾರಿ ಅವರು ಬರದೇ ಹೋಗಿದ್ದಿದ್ರೆ, ಮಲ್ಲಿಗೆ ಅವರು ಮಡಿಕೇರಿಯ ಹೋಟೆಲ್ನಲ್ಲಿ ಅವತ್ತು ಪತ್ತೆ ಆದ್ರಲ್ವ, ಪತ್ತೆ ಆಗದೆ ಹೋಗಿದ್ದಿದ್ರೆ ಸುರೇಶ್ ಅವರ ಗತಿ ಏನು? ಅವರು ಜೀವನ ಪೂರ್ತಿ ಜೈಲಿನಲ್ಲೇ ಕಳಿಬೇಕಾಗಿತ್ತು. ಸೊ ನಾನು ಸರ್ಕಾರಕ್ಕೆ ಮನವಿ ಮಾಡ್ಕೊಳ್ಳೋದೇನೆಂದರೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಇಲ್ಲಿಗೆ ನಿಲ್ಲಿಸೋದು ಬೇಡ, ಅಥವಾ ಇಲ್ಲಿನ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ಬೋದು, ಮತ್ತು ಗೃಹ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಮತ್ತು ಹಿರಿಯ ಪೊಲೀಸ್ ಅಧಿಕಾರಿಗಳಿಗೆ ನಾನು ಮನವಿ ಮಾಡ್ಕೊಳ್ಳೋದೇನೆಂದರೆ, ಪೊಲೀಸ್ ಇಲಾಖೆಯಿಂದ ತಪ್ಪಾಗಿದೆ ಅಂತಂದರೆ ಪೊಲೀಸ್ ಇಲಾಖೆ ಸರ್ಕಾರದ ಒಂದು ಭಾಗ, ಸರ್ಕಾರದಿಂದನೇ ಈ ತಪ್ಪಾಗಿರೋದು. ಹಾಗಾಗಿ ಅವರಿಗೆ 5 ಕೋಟಿ ಪರಿಹಾರವನ್ನು, ಅದೇನು ಕೋರ್ಟ್ ಆದೇಶ ಬಂದೇ ಕೊಡಬೇಕು ಅಂತೇನಿಲ್ಲ, ಸರ್ಕಾರನೇ ಸ್ವಯಂ ಪ್ರೇರಿತವಾಗಿ ಅವರಿಗೆ ಪರಿಹಾರವನ್ನು ಕೊಡಲಿ. ಅವರ ಮಗನ ಎಜುಕೇಷನ್ ನಿಂತು ಹೋಗಿದೆ. 10ನೇ ಕ್ಲಾಸ್ ಹುಡುಗ ಅರ್ಧದಲ್ಲಿ ಎಜುಕೇಷನನ್ನು ನಿಲ್ಲಿಸಿದ್ದಾನೆ ಪಾಪ. ಅವನ ಎಜುಕೇಷನಿಗೆ, ಆ ಇಬ್ಬರು ಮಕ್ಕಳ ಎಜುಕೇಷನಿಗೆ, ಅವರ ಫ್ಯಾಮಿಲಿಗೆ ಹೆಲ್ಪ್ ಆಗೋ ಥರ ಸರ್ಕಾರ 5 ಕೋಟಿ ಪರಿಹಾರವನ್ನು ಕೊಡಲಿ ಅಂತ ನಾನು ಈ ವಿಡಿಯೋದ ಮೂಲಕ ಆಗ್ರಹ ಮಾಡ್ತಾ ಇದ್ದೀನಿ. ಅವರಿಗೆ ತುಂಬ ಸಮಸ್ಯೆ ಆಗಿದೆ, ಯಾಕೆಂದರೆ ಅವರು ಉದ್ಯೋಗಕ್ಕೋಸ್ಕರ ಈಗ ತೋಟಕ್ಕೆ ಹೋಗ್ತಾರೆ. ಅವ್ರು ಮಾಡ್ತಾ ಇರೋದೇನು ದೊಡ್ಡ ಬಿಸ್ನೆಸ್ ಅಲ್ಲ, ಮಾಡ್ತಾ ಇರೋದು ಕೂಲಿ ಕೆಲಸ, ತೋಟದಲ್ಲಿ ಕೆಲಸ ಮಾಡ್ತಾರೆ, ದಿನಗೂಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಸೊ ಏನೇ ಇದ್ರೂ ಕೂಡ ಒಂದು ಸಮಾಜದಲ್ಲಿ ಒಂದು ಸಲ ಕೊಲೆ ಆರೋಪ ಬಂದರೆ ಇವನಿಗೆ ಹೇಗಪ್ಪ ನಾವು ಕೆಲಸ ಕೊಡೋದು? ತೋಟದ ಮಾಲೀಕರು ನೋಡ್ತಾರೆ, ಅಥವಾ ಎಲ್ಲೋ ಒಂದು ಹೋಟೆಲಲ್ಲಿ ಕೆಲಸ ಮಾಡ್ತಾರೆ ಅಂದ್ರೂ ಕೂಡ ಆ ಮಾಲೀಕರು ನೋಡ್ತಾರೆ, ಇವ್ರಿಗೆ ನಾವು ಹೇಗೆ ಕೆಲಸ ಕೊಡೋದು? ಇವನ ಮೇಲೆ ಕೊಲೆ ಆರೋಪ ಇದೆ. ಹಾಗಾಗಿ ಈ ಘಟನೆ ಇವರ ಉದ್ಯೋಗದ ಮೇಲೆ, ಜೀವನೋಪಾಯದ ಮೇಲೆ ಪರಿಣಾಮ ಬೀರಿದೆ. ಹಾಗಾಗಿ ಇವರಿಗೆ ಆರ್ಥಿಕವಾಗಿ ಶಕ್ತಿ ಇಲ್ಲ, ಮುಂದೇನೂ ಪ್ರಾಬ್ಲಮ್ ಆಗ್ಬೋದು, ಉದ್ಯೋಗ ಸಿಗದೆ ಹೋಗ್ಬೋದು. ಅದಕ್ಕೋಸ್ಕರ ಕೂಡ ಸರ್ಕಾರ 5 ಕೋಟಿ ಪರಿಹಾರವನ್ನು ಕೊಟ್ಟು ಅವರು ಜೀವನ ಪೂರ್ತಿ ಸ್ವಲ್ಪ ನೆಮ್ಮದಿಯಾಗಿ ಬದುಕೋ ಥರ ಮಾಡಬೇಕು. ಸರ್ಕಾರ ತನ್ನ ತಪ್ಪನ್ನು ತಿದ್ದುಕೊಳ್ಳಿ, ಪೊಲೀಸ್ ಇಲಾಖೆ ತನ್ನ ತಪ್ಪನ್ನು ತಿದ್ದುಕೊಂಡು ಆದಷ್ಟು ಬೇಗ ಪರಿಹಾರ ಕೊಡಲಿ ಅಂತ ಈ ವಿಡಿಯೋದ ಮೂಲಕ ಆಗ್ರಹ ಮಾಡ್ತಾ ಇದ್ದೀವಿ. ಈ ವಿಡಿಯೋನ ಆದಷ್ಟು ಜನರಿಗೆ ಹೊರಗಡೆಗೆ ನೀವು ಶೇರ್ ಮಾಡಿ, ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಕಮೆಂಟ್ ಮಾಡಿ. ಕರ್ನಾಟಕದಲ್ಲಿ ಅಥವಾ ಇಡೀ ದೇಶದಲ್ಲಿ ಸುರೇಶ್ ಅಂತವರು ತುಂಬ ಜನ ಇರ್ಬೋದು. ಈ ಪೊಲೀಸ್ ವ್ಯವಸ್ಥೆಯಿಂದ ಕಷ್ಟವನ್ನು ಅನುಭವಿಸಿದಂತಹ ಜನ ತುಂಬ ಜನ ಇರ್ಬೋದು. ಅವರಿಗೆ ಇದು ಹೋರಾಟಕ್ಕೆ ಸ್ಫೂರ್ತಿಯಾಗಲಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ತೆ.